ಬಳಿ ಬಂದು ತಾಗಿತು ಎನ್ನೆದೆಯ. ಹೌದು ಸರ್, ಬದುಕಿದ್ರೆ ಸ್ವತಂತ್ರವಾಗಿ ಬದುಕಬೇಕು, ಹಾಳಾದ ಗುಲಾಮ್ಗಿರಿ ಮಾತ್ರ ಮಾಡಬಾರ್ದು. ದೂರದಿಂದಾನೇ ಹೇಳೋರು, ಅಪ್ಪ ನಾ ಬರ್ತಾ ಇದ್ದೀನಿ ಅಂತ. ಯಾಕೆ ಅಂದ್ರೆ ಎಲ್ಲ ಸಿಗರೇಟ್ ಸೇರ್ತಾ ಇದ್ವಿ, ಹೊಗೆ ಎಲ್ಲ ಆರಿಸ್ಬಿಟ್ಟು ಕಿಟಕಿ ಬಾಗಿಲೆಲ್ಲ ಉಶ್ 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 ಅಂತ. ಏನಪ್ಪ ತುಂಬಾ ಹೊಗೆ, ಇದಕ್ಕೊಂದು ಚಿಮಣಿ ಹಿಡಿಸ್ಕೊಟ್ಬಿಡ್ತೀನಪ್ಪ ನಿಮ್ಗೆ ಅಲ್ಲಪ್ಪ. ಅದೇನು ಬೀರ್ ಕುಡಿತೀರಲ್ಲಪ್ಪ ನೀವು, ಅದೇನ್ ರುಚಿ ಇರುತ್ತಪ್ಪ, ಅದ್ ಯಾಕೆ ಕುಡಿತೀರಪ್ಪ ಅದು ಅಂತ ನಾನು ಹೇಳ್ತಾ ಇದ್ದೆ. ಹಸುವಿನ ಗಜ್ಜಲ ಇದ್ದಾಗಿರುತ್ತೆ ಸರ್, ಅದು ಕೊಟ್ಟು ನೋಡಿ. ನೀರನ್ನು ಮಿತವಾಗಿ ಉಪಯೋಗಿಸಿ ಅಂತಿತ್ತು, ನಾವು ಅದನ್ನು ತೆಗೆದುಬಿಟ್ಟು ಬೀರನ್ನು ಮಿತವಾಗಿ. ಅವ್ರ ಮಗ ಹೀರಾಲಾಲ್ ಗಾಂಧಿ, ಹರಿಲಾಲ್ ಆದ, ಹೀರಾಲಾಲ್ ಆದ, ಅವನು 3-4 ಹೆಸರಿಟ್ಕೊಂಡು ಮುಸ್ಲಿಂ ಆದ, ಏನೇನೋ ಆಗಿತ್ತು ಬಿಡಿ. ಅವ್ರದ್ದೊಂದು ದೊಡ್ಡ ಅವರು ಬೆಂಗಳೂರಿಗೆ ಬಂದರೆ ನಮ್ಮ ಸೋದರತ್ತೆ ಮನೆ ಹೇಳಿದ್ನಲ್ಲ, ಅಲ್ಲಿ ಮನೆಯಲ್ಲೇ ಇಳ್ಕೊತಾ ಇದ್ದಿದ್ದು. ನಾವೆಲ್ಲ ನೋಡಿದ್ವಿ, ಗಾಂಧಿ ಮಗ ಬಂದಿದ್ದಾರೆ ಅಂತ ಹೋಗಿ ನೋಡ್ಕೋತಾ ಇದ್ವಿ. ಆವಾಗ ಗಾಂಧೀಜಿ ಅವ್ರನ್ನ ಓಡಿಸ್ಬಿಟ್ಟಿದ್ದು. ತುಂಬ ಕುಡಿಯೋರಂತೆ. ಬಂದರೆ ಲೇಟಾಗಿ ಬಂದರೆ ನಮ್ಮ ಸೋದರ ಮಾವ ಬಾಗ್ಲಕ್ಕೆ ಕೊಡೋರು ಹೊರಾಂಡದ್ದು. ಈಗ ಕುಡ್ಕೊಂಬರ್ತೀನಿ ನಾನು ಅಂತ ಅವ್ನು ಕಂಟ್ರೋಲ್ ಮಾಡೋಕ್ಕೆ. ನಾನು ನೋಡಿದ್ದೀನಿ. ಅವ್ರೇನು ಮಾಡೋರು ಅಂದರೆ, ಹೊರಗಡೆ ಕಲ್ಲು ಬೆಂಚ್ ಇತ್ತು, ಅದ್ರ ಮೇಲೆ ಮಲಗ್ಬಿಡೋರು ಮನುಷ್ಯ, ಕುಡಿದ್ಬಿಟ್ಟು ಮಲಗ್ಬಿಟ್ಟು. ಬೆಳಗ್ಗೆ ಎಬ್ಸೋರು. ಮುಖ್ಯಮಂತ್ರಿ ಚಂದ್ರು ಅವರು ಬೆಂಗಳೂರಿಗೆ ಬಂದ ಮೇಲೆ ಒಂದು ರೂಮ್ ಮಾಡ್ಕೊಂಡಿದ್ರು ಗಾಂಧಿ ಬಜಾರ್ನಲ್ಲಿ. ಊಟ ತಿಂಡಿಗೂ ಪಾಪ ತುಂಬಾ ಕಷ್ಟಪಡ್ತಾ ಇದ್ರು, ಅದೆಲ್ಲ ಹೇಳಿದ್ದಾರೆ ಅವರು. ಅವಾಗ ಭಾರ್ಗವಿ ಮನೆಯಲ್ಲಿ, ಭಾರ್ಗವಿ ನಾರಾಯಣ್ ಮನೆ ನಾಣಿ ಪರಿಚಯ ಆಯ್ತು. ನಾಣಿ ಜೊತೆಗೆ ಅವ್ರು ಓಡಾಡ್ಕೊಂಡಿದ್ರು. ಭಾರ್ಗವಿ ಮನೇಲಿ ಎಷ್ಟೋ ದಿವಸ ಊಟ ಮಾಡಿದ್ದಾರೆ, ಎಷ್ಟೋ ದಿವಸ ಮಲ್ಕೊಂಡಿದ್ದಾರೆ ಅವ್ರ ಮನೇಲಿ. ಅವರು ಭಾರ್ಗವಿ ಮನೆಯೇ ಅವರು ನಮ್ಮ ಅಮ್ಮ ಅಂತಾನೆ ಕರೀತಾ ಇದ್ದಿದ್ದು ಭಾರ್ಗವಿನ. ಕೊನೆಗೆ ಮೇಕಪ್ ನಾಣಿ ವೈಫು ಭಾರ್ಗವಿ ನಾರಾಯಣ್. ಅವ್ರನ್ನ ಕೊನೆಗೆ ಮುಖ್ಯಮಂತ್ರಿ ನಾಟಕದಲ್ಲಿ ಮೊದಲೇ ಜಯಶ್ರೀ ಮಾಡ್ತಾ ಇದ್ರು, ಆಮೇಲೆ ಇನ್ಯಾರ್ಯಾರು ಮಾಡ್ತಾ ಇದ್ರು. ಭಾರ್ಗವಿ ಕೈಲಿ ಮಾಡಿಸ್ತಾ ಇದ್ರು, ಮುಖ್ಯಮಂತ್ರಿ ಹೆಂಡತಿ ಪತ್ರ ಭಾರ್ಗವಿ ಮಾಡ್ತಾ ಇದ್ರು. ಭಾಳ ವರ್ಷ ಮಾಡಿರು. ಹಾಗೆ ಅವರು ಭಾರ್ಗವಿನ ಕಂಡ್ರೆ ಅಮ್ಮ ಅಂತಾನೆ ಅವರು ಭಾಳ ಇದು ಮಾಡ್ತಾ ಇದ್ರು. ಅಲ್ಲಿ ಬರ್ತಾ ಇದ್ರಲ್ಲ, ಅಲ್ಲಿ ಬಂದಾಗ ನಾವು ಈ ದಾಶರಥಿ ದೀಕ್ಷಿತ್ ಕಾಂಪುರ ಗುಂಪು ನಾಟಕದಲ್ಲಿ ನಮಗೆಲ್ಲ ಫ್ರೆಂಡು. ಬೇಕಾದ್ರೆ ತುಂಬ ಚೆನ್ನಾಗಿ ಮಾತಾಡೋರು ಅವರು. ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ತಮಾಷೆ ಮಾತಾಡೋರು. ನೀವು ನೋಡಿರ ಇಂಟರ್ವ್ಯೂ ಹೇಗೆ ಮಾಡಿದ್ರು ಅದೇ ಥರ, ಅದೇನು ಮಾಡೋ ಆಗಿಲ್ಲ. ಈಸ್ ವೆರಿ ವರ್ಸಟೈಲ್ ಆರ್ಟಿಸ್ಟ್, ಮಾತಾಡೋ ಆಗಿಲ್ಲ. ಅವ್ರದ್ದು 100ನೇ 1 ಭಾಗ ನಾನು ಪಡ್ಕೊಂಡ್ರು ಪುಣ್ಯ ಬರುತ್ತೆ, ಅಷ್ಟು ಒಳ್ಳೆ ಆರ್ಟಿಸ್ಟ್ ಮನುಷ್ಯ. ಗ್ರೇಟ್ ಮ್ಯಾನ್. ಹೆಂಗಸರು ಎದುರ್ಕೋತಾರೆ, ಹೆಂಗಸರು ನಾಚಿಕೋತಾರೆ. ಅವ್ರನ್ನ ನಾಣಿ ಏನ್ ಮಾಡ್ದ ಅಂದ್ರೆ, ಫಸ್ಟ್ ನಾವು ಮುಯ್ಯಿ ಪಿಕ್ಚರ್ ತೆಗೆದ್ರು, ಲಕ್ಷ್ಮೀನಾರಾಯಣ ಮುಯ್ಯಿನಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಫಸ್ಟ್ ಪಿಕ್ಚರ್ ಮುಯ್ಯಿ. ಮಧ್ಯೆಲ್ಲೂ ಬಸ್ ನಿಲ್ಸೋ ಹಾಗೆಲ್ಲ ತಾನೆ, ಬೇಡ ಆಕ್ಟಿಂಗ್ ಮೂಡ್ಗೆರೆಗೆ ಹೊಂಟೋಗವ. ಅದಕ್ಕೆ ಪಣಿಯಮಾನು ಮಾಡಿದ್ರಂತೆ, ನಂಗೆ ಗೊತ್ತಿಲ್ಲ. ಬಟ್ ಮುಯ್ಯಿ ಒಳಗೆ ಅವರೇನೆ ಎಸ್ಟೇಟ್ ಓನರು ಅವರು ಅವ್ರ ಜೊತೆಗೆ ಅವ್ರ ಹೆಸರು ಮಾಡ್ತದೆ, ಸಿದ್ದಪ್ಪ ಅಂತನೋ ಏನೋ, ಅವ್ರ ತಮ್ಮನ ರೋಲು ಮಾಡಿದರು. ಭಾರ್ಗವಿ ನಾರಾಯಣ್ ಮಾಡಿದರು. ನಾನು ಮುಯ್ಯಿನಲ್ಲಿ ಇದು ಬಸ್ ಕಂಡಕ್ಟ್ರು, ನಾನು ಲೋಕೇಶು ಬಸ್ ಡ್ರೈವರು, ಎಲ್ಲ ಚಿಕ್ಕಮಗಳೂರಲ್ಲಾಗಿತ್ತು. ಅದು ಬಿಡಿ, ಸಿನಿಮಾ ಬಂದಾಗ ಯಾಕೆ ಆವಾಗ ಮುಖ್ಯಮಂತ್ರಿ ಚಂದ್ರು ಬಿಕೇಮ್ ವೆರಿ ಇಂಟಿಮೇಟ್ ವಿತ್ ಅಸ್. ತುಂಬ ಒಳ್ಳೆ ಫ್ರೆಂಡು, ಮಾತಾಡೋ ಹಾಗೆ ಇಲ್ಲ ಮುಖ್ಯಮಂತ್ರಿ ಚಂದ್ರು. ಹೇಳೋನಲ್ಲ, ತುಂಬ ಒಳ್ಳೆ ಸ್ನೇಹಿತ. ಅವರು ಹೃದಯ ಎಷ್ಟು ಒಳ್ಳೇದು ಅನ್ನೋಕ್ಕೆ ಒಂದು ಮಾತು ಹೇಳ್ತೀನಿ. ನನ್ನ ಮಗ ಗಿರೀಶು BE ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನೋ ಹೇಳ್ತಾರಲ್ಲ, CET ಅದೇನೋ ಒಂದು ಎಕ್ಸಾಮಿನೇಷನ್ ಇತ್ತು, ಅದರಲ್ಲಿ ಪಾಸ್ ಮಾಡ್ದ. ಅವನಿಗೇನಾಗೋಯ್ತು ಅಂತಂದರೆ, ದಯಾನಂದ ಸಾಗರ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೊಟ್ಬಿಟ್ರು. ಅವನಿಗೆ ವಾಂಟೆಡ್ ಟು ಗೋ ಟು ಕಂಪ್ಯೂಟರ್ ಸೈನ್ಸ್. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಚಂದ್ರು ಮನೆ, ಅವಾಗ ಅವರು ಹನುಮಂತ ನಗರದಲ್ಲೋ ಆ ಕಡೆ ಏರಿಯಾದಲ್ಲೆಲ್ಲೋ ಇದ್ದರು ಬಾಡಿಗೆ ಮನೆಯಲ್ಲಿ. ನಂಗೆ ತುಂಬ ಬೇಕಾದವರು ಆಗಿದ್ರು. ಅವಾಗ MLA ಆಗೋಗ್ಬಿಟ್ಟಿದ್ರು ಆಗಲೇ, ಗೌರಿಬಿದನೂರು MLA. ಅವ್ರಿಗೆ ಹೋಗಿ ಹೇಳಿದೆ, ಚಂದ್ರು ಒಂದು ಸ್ವಲ್ಪ ದಯಾನಂದ ಸಾಗರ್ ಕಾಲೇಜಲ್ಲಿ ಪ್ರೇಮಚಂದ್ರ ಸಾಗರ್ ಅವರೆಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಲ್ಲ, MLA ಸ್ವಲ್ಪ ಕೋರ್ಸ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಹೇಳಿ. ಅವ್ರು ಮಾಡ್ತಾ ಇರಲಿಲ್ಲ, ಯಾವ ಕೋರ್ಸ್ ತೊಗೊಂಡ್ರು ಅದೇ ತೊಗೋಬೇಕಾಗಿತ್ತು ಆಗಿನ ಕಾಲದಲ್ಲಿ. ಇವನು ಮೆಕ್ಯಾನಿಕಲ್ ಇಂಜಿನಿಯರ್ ಬೇಡ ಅಂತ ಕಂಪ್ಯೂಟರ್ ಸೈನ್ಸ್ ಕೇಳಿದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಕೊಟ್ಬಿಟ್ಟು. ಅದಕ್ಕೇನು ಮಾಡ್ದೆ, ಅಲ್ಲಿ ಹೋಗಿ ಕೇಳಿದೆ ನಾನು ಚಂದ್ರು ಅವ್ರ ಹತ್ರ ಹೇಳಿದೆ, ಆಯಿತು ಬನ್ನಿ ಒಂದು ಕೆಲಸ ಮಾಡಿ, ನಾಳೆ ಶೂಟಿಂಗ್ ಇದೆ ಇದರಲ್ಲಿ ಕಂಠೀರವ ಸ್ಟುಡಿಯೋಸಲ್ಲಿ, ಬಂದುಬಿಡಿ ನೀವು ಅಲ್ಲಿಗೆ, ಅಲ್ಲಿಂದ ಹೋಗೋಣ ಅಂತ. ಆಯಿತು, ಕಂಠೀರವ ಸ್ಟುಡಿಯೋಸಲ್ಲಿ ಅವತ್ತು ಶೂಟಿಂಗ್ ಇತ್ತು ಅವ್ರದ್ದು. ಶೂಟಿಂಗ್ ನಡೀತಾ ಇದ್ದ ಮಧ್ಯದಲ್ಲಿ ಅವ್ರಿಗೆ ಹೇಳಿ, ಅವ್ರಿಗೆ ಶೂಟಿಂಗ್ ಕಾರ್ ತೊಗೊಂಡು ಇಸ್ಕೊಂಡು ನನ್ನೂ ಕರ್ಕೊಂಡು ದಯಾನಂದ ಸಾಗರ್ ಕಾಲೇಜ್ಗೆ ಹೋಗಿ ಪ್ರೇಮಚಂದ್ರ ಸಾಗರ್ ಮೀಟ್ ಮಾಡಿದ್ವಿ. ಹೇಮಚಂದ್ರ ಇಬ್ಬರಲ್ಲಿ ಒಬ್ಬರು ಇನ್ಚಾರ್ಜ್. ಅವ್ರಿಗೆ ಇನ್ವೈಟ್ ಮಾಡಿ ಹೇಳಿರು ಒಳಗೋಗಿ ಆ ಮನುಷ್ಯ ಎದ್ದು ನಿಂತ್ಕೊಂಡ್ರು. ಆವಾಗ ಅವರು ಪಾಲಿಟಿಕ್ಸ್ನಲ್ಲಿ ಏನಿರಲಿಲ್ವಲ್ಲ, ಇವರು MLA ಅದು ಎದ್ದು ನಿಂತ್ಕೊಂಡ್ರು. ಇದು ನಾನು ಬರ್ಕೊಂಡು ಹೋಗಿದ್ದೆ ಅಪ್ಲಿಕೇಶನ್ ಕೊಟ್ಬಿಟ್ಟು, ನೋಡಿ ನಮ್ಮ ಜಯರಾಮ್ ಅಂತ ನಮ್ಮ ಗುರುಗಳು ಇವ್ರ ಮಗನಿಗೆ
ಏನಾದ್ರು ಮಾಡಿ ಕೋರ್ಸ್ ಟ್ರಾನ್ಸ್ಫರ್ ಮಾಡಿಕೊಡ್ಬೇಕು ನೀವು, ಅಷ್ಟೇ ಕೇಳೋಕೆ ಬಂದಿರೋದು ನಾನು. ಐ ಥಿಂಕ್ ಯು ವಿಲ್ ಒಬ್ಲೈಜ್ ಮೀ ಅಂತ ಪಾಪ ಕೇಳ್ಕೊಂಡ್ರು. ಆಯಿತು, ಅಲ್ಲಿ ಗಾಳಿಸ್ವಾಮಿ ಅಂತ ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ನಾನು ಹೇಳಿದೆ ಅಂಥೇಳಿ ಹೋಗಿ ಅಂತ. ಆಚೆ ಬಂದು ಗಾಳಿಸ್ವಾಮಿ ಮ್ಯಾನೇಜರ್ಗೆ ಹೇಳಿ, ಅವ್ರು ಹೇಳಿದರು ಈಗ ಫಸ್ಟ್ ಇಯರ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ಕ್ಲಾಸಸ್ ಅಟೆಂಡ್ ಮಾಡ್ತಾಯಿದ್ದಾರೆ, ಈಗಿಲ್ಲ. ಬಟ್ ಐ ವಿಲ್ ಗಿವ್ ಯು ಅನ್ ಅಶ್ಯೂರೆನ್ಸ್ ಸೆಕೆಂಡ್ ಇಯರ್ನ, ಯಾಕೆಂದರೆ ಫಸ್ಟ್ ಇಯರ್ ಕಾಮನ್ನು ಇಂಜಿನಿಯರಿಂಗ್ನಲ್ಲಿ ಮೆಕ್ಯಾನಿಕಲ್ ಆಗಲಿ ಕೆಮಿಕಲ್ ಆಗಲಿ ನೀವು ಏನೇ ತೊಗೊಳ್ಳಿ, ಫಸ್ಟ್ ಇಯರ್ ಇಸ್ ಕಾಮನ್, ಎಲ್ಲನೂ ಕಾಮನ್ನೇ. ಸೆಕೆಂಡ್ ಇಯರಿಂದ ಸ್ಪೆಷಲ್ ಸಬ್ಜೆಕ್ಟ್ಸ್ ನೀವು ಮಾಡಿಕೊಡ್ತೀನಿ ಅಂತ ಮುಖ್ಯಮಂತ್ರಿ ಚಂದ್ರು ಅವಾಗ ಹೇಳಿದರು. ನೋಡಿ ಗಾಳಿಸ್ವಾಮಿ, ನಾನು ಅವ್ರ ಹತ್ರ ಬಂದು ಹೇಳಿದ್ದೀನಿ, ನೆಕ್ಸ್ಟ್ ಇಯರ್ ನಾನು ಬರ್ತೀನೋ ಹೇಳೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೀವು ಕೊಡದೇ ಹೋದರೆ ನಾನು ಬಂದು ತುಂಬ ಇದಾಗುತ್ತೆ, ಸ್ಟ್ರಿಕ್ಟ್ ಆಗ್ತಾ ಹ್ಯಾಂಡಲ್ ಮಾಡಬೇಕಾಗತ್ತೆ ನಾನು. ಅವ್ರು ಹೇಳಿದ್ರು, ಚಂದ್ರು ಅವರೇ ನೀವೇನು ವರಿ ಮಾಡ್ಕೋಬೇಡಿ, ಖಂಡಿತವಾಗಿ ಕೊಡ್ತೀವಿ, ಅದು ಅಶ್ಯೂರೆನ್ಸ್ ನಾನು ಈ ಅಪ್ಲಿಕೇಶನ್ ಮೇಲೆ ಬರೆದು ಕೊಟ್ಬಿಡ್ತೀನಿ ಅಂತ ಹೇಳಿ. ನೆಕ್ಸ್ಟ್ ಇಯರ್ ಈ ಶುಡ್ ಬಿ ಇನ್ಶೂರ್ಡ್ ಅಂತ ಬರ್ಕೊಟ್ಬಿಟ್ರು ಅಪ್ಲಿಕೇಶನ್ ಮೇಲೆ. ಅಲ್ಲಿ ಇಟ್ಕೊಂಡಿದ್ದೆ 1 ವರ್ಷ ನಾನು. ಆಮೇಲೆ ನೆಕ್ಸ್ಟ್ ಇಯರ್ ಹೋದ್ವಿ, ಕೊಟ್ಟರು, ಪಾಸ್ ಆಗತ್ವ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ. ಯಾಕೆಂದರೆ ಮುಖ್ಯಮಂತ್ರಿ ಚಂದ್ರುಗೆ ನಾನು ಕಂಡ್ರೆ ಅಷ್ಟೊಂದು ವಿಶ್ವಾಸ ಮನುಷ್ಯಗೆ. ಅದು ತುಂಬ ತುಂಬ ಒಳ್ಳೆಯ ಸ್ನೇಹಿತ, ನಾಣಿ ಮೂಲಕ ಗೊತ್ತಾಗಿದ್ದು. ಆಮೇಲೆ ಮುಯ್ಯಿನಲ್ಲಿ ನಾವು ಒಟ್ಟಿಗೆ ಇದ್ವಿ, ಚಿಕ್ಕಮಗಳೂರಿನಲ್ಲಿ 1 ಮಂತ್ ಒಟ್ಟಿಗೆ ಪ್ರೋಗ್ರಾಮ್ ಆಯಿತು. 1 ಮಂತ್ ಶೂಟಿಂಗ್ ಇತ್ತು ಚಿಕ್ಕಮಗಳೂರಿನಲ್ಲಿ, ನಾವು ಒಟ್ಟಿಗೆ ಇದ್ವಿ. ಅವಲೇ ಅಲ್ಲಿ ಚೆನ್ನಾಗಿ ವೆರಿ ಗುಡ್ ಫ್ರೆಂಡ್. ದೂರ ದೂರ ಮೇಲೇರುವ ಅಣ್ಣ, ಏನಮ್ಮ ಏನಣ್ಣ ಇದೆಲ್ಲ? ನಮ್ಮ ನಾಟಕಗಳಿಗೆಲ್ಲ ಬರೋರು ಕೆಲವೇ ನಾಟಕ. ಆಮೇಲೆ ಮುಖ್ಯಮಂತ್ರಿ ನಾಟಕ ಆಗಿ ಮುಖ್ಯಮಂತ್ರಿ ಚಂದ್ರು ಬಹಳ ಪವರ್ಫುಲ್ ಆದರೂ ಕೂಡ ನಮ್ಮ ನಾಟಕಗಳು ಬರೋರು. ಈ ಭಾರ್ಗವಿ ಹೋಗ್ಬಿಟ್ಟಾಗ, ನಾಣಿ ಹೋಗ್ಬಿಟ್ಟಾಗ ಅವರು ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ. ಪ್ರೋಗ್ರಾಮ್ ಅಂದರೆ ಎಲ್ಲರೂ ಮಾತಾಡೋದು ಅಂತ, ಅದಕ್ಕೆ ಬಂದಿದ್ದರು. ಭಾರ್ಗವಿ ಹೋದಾಗಲೂ ಸುಚಿತ್ರದಲ್ಲಿ ಅರೇಂಜ್ ಮಾಡಿದ್ವಿ, ಒಂದು ಸಂತಾಪ ಸೂಚಕ ಸಭೆ ಥರ, ಅದಕ್ಕೂ ಬಂದಿದ್ದರು. ನಾ ಮಾತಾಡೋ ತನಕ ಇದ್ದು ಕೇಳಿಬಿಟ್ಟು ಭಾಳ ಇದಾಗಿ, ಈವನ್ ಟುಡೇ ಈಸ್ ವೆರಿ ತುಂಬ ಒಳ್ಳೆ ಫ್ರೆಂಡು. ನೀವು ಜಯರಾಮ್ ಅಂದರೆ ಅವರಿಗೆ ಅದೊಂದು ಗೌರವ ಇದೆ, ಗೌರವಗಿಂತ ನಾನು ಹೇಳಿದ ಅಫೆಕ್ಷನ್ ಇದೆಪ್ಪ, ವಿಶ್ವಾಸ ಪ್ರೀತಿ ತುಂಬ. ನನ್ನ ಮನುಷ್ಯ ಮಾತ್ರ ಹೇಳ್ತೀನಿ ಕೇಳಿ, ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಮನುಷ್ಯ, ಸರಳ ಜೀವಿ, ಸರಳ ಬಿಡಿ, ಮಿಕ್ಕಿದ್ದ ಬೇಕಾದಷ್ಟು ಸಂಪಾದಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ, ಗೊತ್ತಾಯ್ತಾ. ಆದರೆ ನಡವಳಿಕೆನ ಹೇಳ್ತಾ ಇರೋದು, ತುಂಬ ಒಳ್ಳೆ ಮನುಷ್ಯ. ಐ ಗಾಟ್ ಗ್ರೇಟ್ ಅಫೆಕ್ಷನ್, ರೆಸ್ಪೆಕ್ಟ್ ಎಲ್ಲನೂ. ಆ ಕೋಳಿ ಹೆಂಗ? ಯಾವ ಕೋಳಿ? ಅದಕ್ಕೆ ಒಳಗೋಯ್ತಲ್ಲ ಆ ಕೋಳಿ ಹೆಂಗು. 1933 ಡಿಸೆಂಬರ್ 25th ಡೇ ಕ್ರೈಸ್ಟ್ ವಾಸ್ ಬಾರ್ನ್. ನಾನು ನಮ್ಮ ಸೋದರತ್ತೆ ಮನೇಲಿ ಹುಟ್ಟಿದ್ದು. ಅವರು ಇಲ್ಲೇ ಬೆಂಗಳೂರಲ್ಲೇ, ಅವರು ವಿಶ್ವೇಶ್ವರದಲ್ಲಿದ್ದರು. ನಮ್ಮಮ್ಮ, ನಮ್ಮ ತಂದೆ ಅವಾಗ ಹೈಸ್ಕೂಲ್ ಟೀಚರು, ಏನೋ ಅಷ್ಟು ಇದಿರಲಿಲ್ಲ ನಮಗೆ. ಅವ್ರ ಮನೇಲೇ ನಾನು ಹುಟ್ಟಿದ್ದು ಮಾತ್ರ, ಅವ್ರ ಮನೇಲಿ. ಅವರು ಏನು ಅಂದರೆ ವೇದಮ್ಮ ಅಂತ, ಅವರು ಅಯ್ಯಂಗಾರ್ಸ್ ಅವರು ಆ್ಯಕ್ಚುಲಾಗಿ. ಅವ್ರ ಗಂಡ ನಂಜಪ್ಪ ಅಂತ, ಅವರು ನಮ್ಮ ತಾಯಿಗೆ ದೊಡ್ಡಪ್ಪನ ಮಗ, ಅಣ್ಣ ಆಗಬೇಕು. ಆ ಇದ್ರ ಮೇಲೆ ಅಲ್ಲಿ ಅವ್ರ ಮನೇಲಿ ನಮ್ಮ ತಾಯಿನ ಇಟ್ಕೊಂಡಿದ್ರು, ನೋಡ್ಕೊಳಕ್ಕೆ ಎಲ್ಲ. ನಮ್ಮ ತಾಯಿನ ಯಾರು ನೋಡ್ಕೊಳಕ್ಕಿರಲಿಲ್ಲ ಅಂತ. ನಮ್ಮ ಅಣ್ಣ ಆಗಿದ್ದ ಆಗಲೇ ನಮ್ಮ ಅಕ್ಕ ಹುಟ್ಟಿದ್ಲು ಆಗಿತ್ತು. ಎಲ್ಲರೂ 2 ವರ್ಷ ಡಿಫ್ರೆನ್ಸಲ್ಲೇ ಆಗಿತ್ತು. ನಾನು ಹುಟ್ಟಿದಾಗ ಅವ್ರ ಮನೇಲೇ ಹುಟ್ಟಿದ್ದು. ಅದೇನೋ ಏನು ಮಾಡಿ ಜಯ ಜಯ ಅಂತ ಕರೆಕ್ಷನ್ ಮಾಡಿದರು ನನ್ನ. ಹೆಸರಿಟ್ಟಿರಲಿಲ್ಲ ನನಗೆ, ಸುಮ್ಮನೆ ಜಯ ಜಯ ಅಂತ ಇದ್ದರು. ಅದನ್ನು ಕೊನೆಗೆ ಜಯ ಅಂದರೆ ಹೆಣ್ಮಕ್ಳ ಹೆಸರಾಗ್ಬಿಡುತ್ತೆ, ಅದಕ್ಕೋಸ್ಕರ ಏನಾದ್ರು ಮಾಡಬೇಕು ಅಂತ ಜಯರಾಮ್ ಅಂತ ಅವರೇ ಹೆಸರಿಟ್ಟಿದ್ದು. ಬಟ್ ಆಕೆ ಗ್ರೇಟ್ ಲೇಡಿನೂ ಕೇಳ್ತೀನಿ. ನಿಮ್ಮ ಸೋದರತ್ತೆ? ನಮ್ಮ ಸೋದರತ್ತೆ ಅಂದರೆ ನಮ್ಮ ತಾಯಿ ಕಸಿನ್ ಹೆಂಡತಿ, ಅವರು ದೊಡ್ಡಪ್ಪನ ಮಗ, ಅವರು ನಂಜಪ್ಪ ಅಂತ. ಅವರೇನು ಅಂದರೆ ಅವರು ಆಗಿನ ಕಾಲದಲ್ಲೇ ಲಾ ಪಾಸ್ ಮಾಡಿಬಿಟ್ಟು LLB ಮಾಡಿ ಮಹಾತ್ಮ ಗಾಂಧಿಗೆ ಅಸಿಸ್ಟೆಂಟ್ ಆಗಿದ್ದು. ನೋಡಿ ಆಗಿದೆ ಯಾವ ಕಾಲ. ಅವರು ಖಾದಿ ಹಾಕೋರು, ಖಾದಿ ಅವರು ಬಟ್ಟೆ. ಅವರು ಏನಾದರು ಅಂದರೆ ಮದುವೆ ಆದಮೇಲೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿತ್ತು, ಹೆಂಡತಿ ಹೋಗ್ಬಿಟ್ಟಿದ್ಲು. ಅದಕ್ಕೋಸ್ಕರ ಅವ್ರೇನು ಮಾಡ್ಯಾರು, ಓದಿ ಎಲ್ಲ ಆದಮೇಲೆ ಗಾಂಧಿ ಜೊತೆಗೆ ಹೋಗಿ ಕೊನೆಗೆ ಸೇವಾಶ್ರಮಕ್ಕೆ ಹೋಗ್ಬಿಟ್ಟುಬಿಟ್ರು. ಸೇವಾಶ್ರಮದಲ್ಲಿ ಸೇವೆ ಮಾಡ್ತಾಯಿದ್ರು ಅವರು, ಗಾಂಧೀಜಿ ಜೊತೆಗೆ ಇದ್ದರು. ಗಾಂಧೀಜಿ ಜೊತೆಗೆ ಲಾಸ್ಟ್ ಕೇಸ್ ಗಾಂಧೀಜಿ ಫಾಟ್ ವಾಸ್ ಗಾಡ್ರೇಜ್ ಕೇಸ್ ಅಂತ ಭಾಳ ಫೇಮಸ್ ಆಗಿತ್ತು ಆಗಿನ ಕಾಲದಲ್ಲಿ. ಗಾಡ್ರೇಜ್ ಇಂಡಸ್ಟ್ರೀಸ್ ಕೇಸ್, ಅದು ಗೋದ್ರೇಜ್ ಕಂಪನಿದು ಒಂದು ಕೇಸು. ಅದಕ್ಕೆ ಇವರು ಅಸಿಸ್ಟೆಂಟು ಗಾಂಧಿಗೆ. ಯಾಕಂದರೆ ಗಾಂಧಿ ಅಡ್ವೊಕೇಟ್, ಬೇಸಿಕ್ಲಿ ಅಡ್ವೊಕೇಟ್ ಆಗಿದ್ರು. ಅವ್ರಿಗೆ ಸಿಕ್ಕಾಪಟ್ಟೆ ದೊಡ್ಡ ಅಡ್ವೊಕೇಟ್ ತಾನೆಪ್ಪ. ಸೌತ್ ಆಫ್ರಿಕಾದಲ್ಲೆಲ್ಲ ಇದ್ರಲ್ಲ, ಆ ಕೇಸ್ ಅಟೆಂಡ್ ಮಾಡಿದ ಲಾಸ್ಟ್ ಕೇಸ್, ಅದರಲ್ಲಿ ಇವರು ಅಸಿಸ್ಟೆಂಟ್ ಆಗಿದ್ರು. ಆ ಕೇಸ್ ಲಾ ಪ್ರಾಕ್ಟೀಸ್ಗೆ ಇವರು ಅಸಿಸ್ಟೆಂಟು ಆ ಕೇಸಲ್ಲಿ. ಅದಾದಮೇಲೆ ಇವರು ಸೇವಾಶ್ರಮಕ್ಕೆ ಹೊಟ್ಟೋಗ್ಬಿಟ್ರು, ಗಾಂಧೀಜಿ ಸೇವಾಶ್ರಮಕ್ಕೆ ಇವರು ಹೊಟ್ಟೋಗ್ಬಿಟ್ರು. ಅಲ್ಲಿ ವೇದಮ್ಮ ಅಂತ ಹೇಳಿದ್ನಲ್ಲ ನಮ್ಮ ಸೋದರತ್ತೆ, ಶಿ ವಾಸ್ ಎ ವಿಡೋ. ಶಿ ಹ್ಯಾಡ್ ಆಲ್ಸೋ ಕಮ್ ದೇರ್.
ವರ್ಕಿಂಗ್ ದೇರ್ ಇನ್ ಸೇವಾಶ್ರಮ. ಗೊತ್ತಾಯ್ತಾ? ಅವರ ಬ್ರದರು ಯಾರೋ ಕಳಿಸ್ಬಿಟ್ಟಿದ್ರು ಅವ್ರನ್ನ. ಅವರು ಸೇವಾಶ್ರಮಕ್ಕೆ ಬಂದು ಸೇವೆ ಮಾಡ್ತಾರೆ. ಅವರು ಗಾಂಧಿ ಭಕ್ತಿ. ಅವರು ಗಾಂಧೀಜಿಯವರು ನಿನಗೂ ಹೆಂಡತಿ ಇಲ್ಲ, ಅವರಿಗೆ ಗಂಡ ಹೊರಟಿದ್ದಾರೆ, ಚಿಕ್ಕ ವಯಸ್ಸಲ್ಲಾಗಿದೆ, ನೀವಿಬ್ಬರು ಮದುವೆ ಮಾಡ್ಕೊಳ್ಳಿ ಅಂತ ಗಾಂಧೀಜಿ ಸೇವಾಶ್ರಮದಲ್ಲಿ ಮದುವೆ ಮಾಡ್ಕೊಂಡು. ಇದು ಯಾರೂ ಹೇಳಲ್ಲ. ಗೊತ್ತಾಯ್ತಾ? ಇದು ನಮ್ಮ ಅತ್ತೆ ಬದುಕಿದ್ದಾಗ, ನಮ್ಮ ದೊಡ್ಡಪ್ಪ ಬದುಕಿದ್ದಾಗ ಇವೆಲ್ಲ ವಿಷಯ ಆಯಿತು. ಯಾವ ಕಾಲದ ಕಥೆ ಇದು ನೋಡಿ. ನಾನು ಅವಾಗ ಅವಾಗ ನಾನು ಹುಟ್ಟೋಕ್ಕೆ ಸಾಧ್ಯವೇ ಇಲ್ವಲ್ಲ. ಆ ಹಳೆ ಕಥೆ ಹುಟ್ಟಿದ ಮೇಲೆ ಅವರು ವಿಶೇಷವಾಗಿ ಮನೆಗೆ ಬಂದರು. ಇನ್ನೂ ಒಂದು ವಿಷಯ, ಅವ್ರ ಗಾಂಧಿಗೂ ಅವ್ರಿಗೂ ಭಾಳ ಬಳಕೆಯನ್ನು ಕೇಳಿದ್ದು. ಅವ್ರ ಮಗ ಹೀರಾಲಾಲ್ ಗಾಂಧಿ, ಹರಿಲಾಲ್ ಆದ, ಹೀರಾಲಾಲ್ ಆದ. ಅವನು 3-4 ಹೆಸರಿಟ್ಕೊಂಡು ಮುಸ್ಲಿಂ ಆದ, ಏನೇನೋ ಆಗಿತ್ತು ಬಿಡಿ. ಅವ್ರದ್ದು ಒಂದು ಅವ್ರದ್ದು ದೊಡ್ಡ ಮನುಷ್ಯ. ಆದ್ರೂ ತುಂಬ ದೊಡ್ಡ ಮನುಷ್ಯ. ಅವರು ಬೆಂಗಳೂರಿಗೆ ಬಂದರೆ ನಮ್ಮ ದೊಡ್ಡಪ್ಪನ ಮನೇಲಿ ನಮ್ಮ ಸೋದರತ್ತೆ ಮನೆ ಹೇಳಿದ್ನಲ್ಲ, ವಿಶ್ವೇಶ್ವರದಲ್ಲಿ ಮಿಡ್ಲ್ ಸ್ಕೂಲ್ ರೋಡ್ ಅಂತ, ಅಲ್ಲಿ ಮನೆಯಲ್ಲೇ ಇಳ್ಕೊತಾ ಇದ್ದಿದ್ದು. ಆ ಮನುಷ್ಯ ಭಾಳ ಸಿಂಪಲ್ಲು. ನಾವೆಲ್ಲ ನೋಡಿದ್ವಿ. ಗಾಂಧಿ ಮಗ ಬಂದಿದ್ದಾರೆ ಅಂತ ಹೋಗಿ ನೋಡ್ಕೋತಾ ಇದ್ವಿ. ಆವಾಗ ಗಾಂಧೀಜಿಯವ್ರ ಮಗ ನೋಡಿದ್ರೆ ನೀವು? ಮಗನ? ಹೌದು, ಗಾಂಧಿ ನೋಡಿದ್ದೀನಿ ನಾನು. ಆ ಮನುಷ್ಯ ಎಷ್ಟು ಸಿಂಪಲ್ ಅಂದರೆ ಒಂದೊಂದು ಅಂದರೆ ತುಂಬ ಇದು ಜಾಸ್ತಿ ಕುಡುಕ ಜಾಸ್ತಿ ತಾನೆ. ಅದಕ್ಕೆ ಗಾಂಧೀಜಿ ಅವ್ರನ್ನ ಓಡಿಸ್ಬಿಟ್ಟಿದ್ದು. ತುಂಬ ಕುಡಿಯೋರಂತೆ. ಅದು ನಮಗೆ ಅಷ್ಟು ಗೊತ್ತಿಲ್ಲ. ಬಂದರೆ ಲೇಟಾಗಿ ಬಂದರೆ ನಮ್ಮ ಸೋದರ ಮಾವ ಬಾಗ್ಲಕ್ಕೆ ಕೊಡೋರು ಹೊರಾಂಡದ್ದು. ಈಗ ಕುಡ್ಕೊಂಬರ್ತೀನಿ ನಾನು ಅಂತ ಅವ್ನು ಕಂಟ್ರೋಲ್ ಮಾಡೋಕ್ಕೆ. ಅವರು ಬೈಯೋರು ಸಿಕ್ಕಾಪಟ್ಟೆ. ಅವ್ರನ್ನ ನಾನು ನೋಡಿದ್ದೀನಿ. ಅವ್ರೇನು ಮಾಡೋರು ಅಂದರೆ ಹೊರಗಡೆ ಕಲ್ಲು ಬೆಂಚ್ ಇತ್ತು, ಅದು ಅಲ್ಲಿಗೆಲ್ಲ ಆ ಥರ ಇನ್ನು ದೊಡ್ಡ ಬೆಂಚು, ಮೋರಿ ಕಲ್ ಮೇಲೆ ಈ ಕಡೆ ಒಂದು ಆ ಕಡೆ, ಅದ್ರ ಮೇಲೆ ಮಲಗ್ಬಿಡೋರು ಮನುಷ್ಯ. ಕುಡಿದ್ಬಿಟ್ಟು ಮಲಗ್ಬಿಟ್ಟು ಬೆಳಗ್ಗೆ ಎದ್ದು ಎಬ್ಸೋರು ನಮ್ಮ ಸೋದರ ಮಾವ. ಎಬ್ಬಿಸ್ಬಿಟ್ಟು ಮನೆಯೊಳಗೆ ಕರ್ಕೊಂಡೋಗಿ ಊಟ ತಿಂಡಿ ಅಲ್ಲೇ ಇರೋರು. ಒಂದು 10-15 ದಿವಸ ಇರೋರು, ಹೊಟ್ಟೋಗೋರು. ನಾವು ಗಾಂಧಿ ಮಗ ಬಂದೆ, ನಮ್ಗೆ ಅದು ದೊಡ್ಡದು. ಅವ್ರು ಕುಡೀಲಿ ಏನಾರು ಮಾಡ್ಕೊಳ್ಳಿ, ನಮ್ಮ ಸೋದರ ಮನೆಗೆ ಬಂದಿದ್ದಾರೆ ಗಾಂಧೀಜಿ ಅಂತ. ಅವರು ಭಾಳ ವರ್ಷ ನಾನು ನೋಡಿದ್ದೀನಿ. ನಾನು ಆಗ ಪ್ರೈಮರಿ ಸ್ಕೂಲ್ನಲ್ಲಿದ್ದೆ. ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದಾಗ ನಡೆದಿದ್ದ ಕಥೆ ಇದು. ಅಲ್ಲ, ಯಾಕೆ ಹೇಳ್ತೀನಿ ಅಂದರೆ ಆಗಿನ ಕಾಲದಲ್ಲಿ ನಮ್ಮ ಸೋದರ ಮಾವ, ನಮ್ಮ ಸೋದರತ್ತೆ ರೆವಲ್ಯೂಷನರಿ ಥಿಂಗ್ ಇದು ಅಲ್ವಾ. ಒಬ್ಬರು ವಿಡೋಯರು, ಇಬ್ಬರು ಗಾಂಧೀಜಿ ಸಮ್ಮುಖದಲ್ಲಿ ಮದುವೆ ಮಾಡ್ಕೊಂಡಿದ್ರು. ಇದು ಭಾಳ ರೇರ್ ಇನ್ಸಿಡೆಂಟು. ವಿಚ್ ನಮ್ಮ ರಿಲೇಟಿವ್ಸಲ್ಲೇ ಯಾರಿಗೂ ಗೊತ್ತಿಲ್ಲ. ನಮ್ಮ ಸೋದರ ಮಾವಂಗೆ ಗೊತ್ತು. ಈ ಸ್ವಂತ ಸೋದರ ಮಾವ, ನಮ್ಮ ತಾಯಿ ಅಣ್ಣ ಇದ್ದಾರೆ, ಅದೇ ಬೃಂದಾವನ ನರ್ಸಿಂಗ್ ಹೋಮ್ ಅಂತ ಹೇಳಿದಲ್ಲ, ಅದನ್ನು ರನ್ ಮಾಡ್ತಾರೆ ಅವ್ರ ತಂದೆ. ಅವ್ರಿಗೆ ಗೊತ್ತು ಸಮಾಚಾರ. ನಮ್ಮ ಸೋದರತ್ತೆ ಹೇಳಿದರು, ನಮ್ಮ ಸೋದರ ಮಾವನೇ ಹೇಳಿದರು, ನಮ್ಮ ತಾಯಿಗೆ ಹೇಳಿದರು. ಇರಲ್ಲ, ಇಲ್ಲಿಂದ ಇದು ಒಂದು ಪರಂಪರೆ. ಅದು ಬಿಡಿ, ಅದು ಪುರಾಣದ ಕಥೆ ಥರ ನಮಗೆ. ನಮ್ಮ ಮಾವನ ಮನೇನೂ ಅಲ್ಲೆಲ್ಲಿ ನೀವು ಕುಂದಾಪುರ? ಓ, ನಿಮಗೆ ಶೀನಪ್ಪನ ಪರಿಚಯ ಇವೆ? ನಾನು ನಾಟಕ ಶುರು ಮಾಡಿದ್ದು 11ನೇ ವಯಸ್ಸಿನಲ್ಲಿ. ಏನಾಯ್ತು ಅಂದರೆ ಕೈಲಾಸಮ್ಮ ಅವ್ರದ್ದು ತಾಳಿ ಕಟ್ಟೋ ಕೂಲಿನೇ ಅಂತ ಒಂದು ನಾಟಕ ಇತ್ತು. ತಾಳಿ ಕಟ್ಟೋಕೆ ಕೂಲಿನೇ ಅಂತ ಅದನ್ನು ಸೇರಿಸಿ ಬರೀತಾರೆ. ಅದನ್ನು ಸೇರಿಸಿ ಬರ್ತಾರೆ. ಅದನ್ನು ನಮ್ಮ ತಂದೆನೇ ಬರೆದಿದ್ದು. ಅದರಲ್ಲಿ 3 ಬರುತ್ತೆ. ಪಾತು ತೋರ ಮನೆ ಅಂತ, ಪಾರ್ವತಿ ಅಂತ ಅವಳು, ಅವ್ರದ್ದು ತೋರ ಮನೆ ಒಂದು. ಸಾತು ತೋರ ಮನೆ ಅಂತ 2ನೇ ಸೊಸೆ, ಇನ್ನೊಂದು ಬಳಗದಲ್ಲಿ ಹಿರಣ್ಯ ಅಂತ ಬರ್ತಾನೆ. ಅವ್ರ ಮಕ್ಕಳಿಗೆ ಇವರಿಬ್ಬರು ಸೊಸೆಯರು. ಪಾತು ತೋರ ಮನೆ, ಸಾತು ತೋರ ಮನೆ, ಕೊನೆಗೆ ಯೋಧರವಾಡಿ ಅಂತ ಬರುತ್ತೆ. ಅದು ವರದಕ್ಷಿಣೆ ಮೇಲೆ ಆಗಿರೋದು. ಆ ಸಾತು ತೋರ ಮನೇಲಿ ಏನಾಗುತ್ತೆ ಅಂದರೆ ಆ ನಾಟಕ ಯಾರೂ ಆಡ್ತಾ ಇರಲಿಲ್ಲ. ಯಾಕೆ ಅಂದರೆ ಪ್ರಾಬ್ಲಮ್ ಏನಿತ್ತು ಅಂದರೆ ಆಗಿನ ಕಾಲದಲ್ಲಿ ಚಿಕ್ಕ ಹುಡುಗರು ಆ್ಯಕ್ಟ್ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಈಗ ಬಿಡಿ, ಚಿಕ್ಕ ಹುಡುಗರು ಏನು ಬೇಕಾದ್ರೂ ಮಾಡ್ತಾರೆ. ಆವಾಗಿನ ಕಾಲ ನಾನು ಮಾತಾಡ್ತಾರೆ 1941 ಮಾತಾಡ್ತಾ ಇರೋದು ನಾನು. 10 ವರ್ಷ ಆದಾಗ, ಸ್ವತಂತ್ರ ಪೂರ್ವದಲ್ಲಿ 42-43ನಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ ಮೊದಲು. ಅದಕ್ಕೆ ನಮ್ಮ ಅಣ್ಣ ನಮ್ಮ ಅಕ್ಕನ ಹಾಕ್ಕೊಂಡು ಫಸ್ಟ್ ಪ್ರೋಗ್ರಾಮು ನಮ್ಮ ತಂದೆ ಏನು ಮಾಡ್ತಾಯಿದ್ರು ಅಂದರೆ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಎಲ್ಲ ಮೇಷ್ಟ್ರನ್ನು ಸೇರಿಸ್ಕೊಂಡು, ನಮ್ಮ ಚಿಕ್ಕಪ್ಪನ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಮೇಷ್ಟ್ರಾಗಿದ್ದರು, ಎಲ್ಲರೂ ಸೇರಿಸ್ಕೊಂಡು ನಾಟಕ ಮಾಡಿಸೋರು. ಆವಾಗ ನಾಟಕ ಅಂದ್ಬಿಟ್ರೆ ನ್ಯಾಷನಲ್ ಹೈಸ್ಕೂಲ್ ಟೀಚರ್ಸು, ಎಲ್ಲ ಟೀಚರ್ಸು ಎಲ್ಲ ಗಂಡು ಹೆಂಗಸ್ರೆ. ಅವಾಗ ಹೆಣ್ಪಾಟ್ ಬಂದಿದ್ದು ಭಾಳ ಲೇಟರ್ ಸ್ಟೇಜಲ್ಲಿ ನಮಗೆ. ಹೆಣ್ಮಕ್ಳು ನಾಟಕ ಬರ್ತಾ ಇಲ್ಲ, ಇಲ್ಲವೇ ಇಲ್ಲ. ಆವಾಗ ಇದು ಕಂಪ್ನಿ ನಾಟಕದಲ್ಲೇ ಇರಲಿಲ್ಲ ಆಗಿನ ಕಾಲ. ಆ ಕಾಲದಲ್ಲಿ ಸ್ವತಂತ್ರ ಪೂರ್ವ. ಆಮೇಲೆ ತಾನೇ ಹೆಂಗಸರು ಕಂಪ್ನಿ ನಾಟಕಕ್ಕೆ ಬಂದರು. ಇಲ್ಲಿಗೆ ಬಂದಿದ್ದು ನಮಗೆ ನಮ್ಮ ಇದು ಹವ್ಯಾಸಿ ನಾಟಕ ರಂಗದಲ್ಲಿ ಫಸ್ಟ್ ನಮ್ಮ ಗ್ರೂಪಿಗೆ ಬಂದಿದ್ದು ಭಾರ್ಗವಿ ನಾರಾಯಣ. ಆಮೇಲೆ ಅವ್ರ ಅತ್ತಿಗೆ, ಗೊತ್ತಾಯ್ತೆ, ಅವರೇ ಕನ್ನಡ ಹವ್ಯಾಸಿ ರಂಗ ಮೊದಲು ಮಹಿಳಾ ಕಲಾವಿದರು. ಅಲ್ಲ, ನಮ್ಮ ಗ್ರೂಪ್ಗೆ
ಆ ಕಡೆ ಎಲ್ಲ ಇದ್ರಲ್ಲ, ಜಯಶ್ರೀ ಬಂದರು, ಇವರು ಬಂದರು, ಎಲ್ಲ ಬೇಕಾದಷ್ಟು ಜನ ಬಂದರು ಆ ಕಡೆ. ನಮ್ಮ ನ್ಯಾಷನಲ್ ಕಾಲೇಜು, ನಮ್ಮದು ಮಡಿ ಕಾಲೇಜು, ನಮ್ಮ HN ಮಡಿ ಕಾಲೇಜು. ಕ್ಲಾಸ್ ಕಾಂಪಿಟೇಷನ್ಸ್ ಆಗೋದು, ಡ್ರಾಮಾ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದವರು HN ಇಂಟರ್ ಕ್ಲಾಸ್ ನಾಟಕ ಗಿಟ್ಕ. ಅಲ್ಲಿ ಏನು ಅಂದರೆ ಹೆಣ್ಣುಮಕ್ಕಳೇ ಪಾರ್ಟ್ ಮಾಡಬೇಕು ಆ ನಾಟಕದಲ್ಲಿ. ಗಂಡು ಪಾರ್ಟು ಹೆಣ್ಣುಮಕ್ಕಳೇ ಮಾಡಬೇಕು. ಗಂಡು ಬರುತ್ತಲ್ಲ ಅದು ಹೆಣ್ಣುಮಕ್ಕಳೇ ಮಾಡಬೇಕು. ಹೆಣ್ಣುಮಕ್ಕಳ ಟೀಮೇ ಕಾಂಪಿಟೇಷನ್ಗೆ ಎಂಟರ್ ಆಗಬೇಕು, ಗಂಡು ಮಕ್ಕಳ ಟೀಮೇ ಕಾಂಪಿಟೇಷನ್ಗೆ ಎಂಟರ್ ಆಗಬೇಕು. ಗಂಡು ಮಕ್ಕಳಲ್ಲಿ ಎಲ್ಲರೂ ಸಿ ನಾಗರಾಜ ಅಂತ ಹೇಳಿದ್ನಲ್ಲ, ಯಶ್ವತ್ ಅಣ್ಣ, ಅವನು ಹೆಣ್ಪಾಟ್ ಹಾಕೋನಲ್ಲಿ. ಸಿ ಸೋಮಶೇಖರ್ ಅಂತ ಕರ್ನಾಟಕ ಹೈಕೋರ್ಟ್ ಜಸ್ಟಿಸ್ ಆಗಿದ್ದು, ಚೀಫ್ ಜಸ್ಟಿಸ್ ಆಗಿದ್ದರು, ಸಿ ಸೋಮಶೇಖರ್ ಅಂತ, ಅವರು ಹೆಣ್ಪಾಟ್ ಹಾಕೋರು ಅವಾಗ. ಅವರಿಬ್ಬರು ಹೆಣ್ಣು, ನಮಗೆ ಇಬ್ಬರು ಹೆಣ್ಣು, ಗೊತ್ತಾಯ್ತೆ. ಆಮೇಲೆ ಉಂಡಾಡಿ ಗುಂಡ ನಾಟಕದಲ್ಲಿ ತಾಯಿ ಪಾಠ ಬರುತ್ತೆ, ಭಾಗೀರ್ತಿ ಅಂತ, ಒಳ್ಳೆ ರೀತಿಯಾಗಿ ಚೆನ್ನಾಗಿ. MN ರಾಮಚಂದ್ರರಾವ್ ಅಂತಿದ್ರು, ಭಾಳ ಒಳ್ಳೆ ಪರ್ಸನಾಲಿಟಿ. ಶ್ರೀನಾಥ ಇದ್ದಾನಲ್ಲ, ಅವನ ಥರನೇ ಇದ್ದರು, ಅವನಿಗಿಂತ ದಪ್ಪ ಇದ್ದರು, ತುಂಬ ಚೆನ್ನಾಗಿದ್ದರು, ಒಳ್ಳೆ. ಹೇಗೆ ಅವರು ಧರ್ಮ ಅವ್ರ ಸೀರೆ ಉಟ್ಕೊಂಡ್ಬಿಟ್ಟು ಅವ್ರಿಗೂ ಕುಪ್ಸ ಹೊಲಿಸ್ಕೊಳ್ಳೋರು. ಅವರು ಕುಪ್ಸ ಹೊಲಿಸ್ಕೊಂಡು, ಯಾಕಂದರೆ ಇಷ್ಟು ದಪ್ಪ ಇದ್ರಲ್ಲ, ಜನ ಸ್ಟೇಜ್ ಮೇಲೆ ಬಂದರೆ ಹೇಗಿತ್ತು ಅಂತೀರಾ, ಭಾಳ ಒಳ್ಳೆ ಪರ್ಸನಾಲಿಟಿ ಇತ್ತು ಅವರು. ಈ ಥರದೆಲ್ಲ ಆಗ ನಡೀತಾ ಇದ್ದಿದ್ದು. ಆದ್ದರಿಂದ ಈ ಮಕ್ಕಳದು ಬಂದು ಹೇಳಿದ್ನಲ್ಲ, ಯಾರೂ ಪಾರ್ಟ್ ಮಾಡ್ತಾಯಿರಲ್ಲ. ನಮ್ಮ ಅಣ್ಣ ಮಾಡ್ದ ಮೊದಲು. ಆಮೇಲೆ ನಮ್ಮ ಅಣ್ಣಂಗೆ ವಯಸ್ಸಾಯಿತು ಅಂದರೆ ಸೆಕೆಂಡ್ ಶೋ ಬರೋ ಅಷ್ಟರಲ್ಲೇ ಒಂದು ಕಾಯಿಲೆ ಬಿದ್ದದ. ಸೊ ಅದಕ್ಕೆ ನಮ್ಮ ತಂದೆ ನೀನು ಮಾಡು ಅಂಥೇಳಿ ನಮ್ಮ ಅಕ್ಕನ ಮಗು ಪುಟ್ಟ ಅಂತ ಬರುತ್ತೆ, ತುಂಬ ಇಂಟ್ರೆಸ್ಟ್ ಸಿಚುವೇಶನ್. 15 ಮಿನಿಟ್ಸ್ ಭಾಳ ಚೆನ್ನಾಗಿದೆ ಅದು ಪ್ರೋಗ್ರಾಮ್. ಅದನ್ನು ನಾವು ಮಾಡಿದ್ವಿ. ನಾಟಕ ಫಸ್ಟು ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಆಯಿತು. ಅದು 6-7 ಶೋಗಳಾಯಿತು. ಎಲ್ಲ ಮೇಷ್ಟ್ರುಗಳೇ. ನೀವು ಮಕ್ಕಳ ಪಾತ್ರ? ಈ 2 ಮಕ್ಕಳು ಮಾತ್ರ ನಾವು. 10 ವರ್ಷ ನಿಮ್ಗೆ ಅವಾಗ? ನನಗೆ 10 ವರ್ಷ, ನಮ್ಮ ಅಕ್ಕಂಗೆ 12 ವರ್ಷ. ಆವಾಗಲೂ ಅವಳು LS ಓದ್ತಾ ಇದ್ಲು ಅವಳು, ಲೋಯರ್ ಸೆಕೆಂಡ್ರಿ ಅಂತ. ಈಗ 7th ಸ್ಟ್ಯಾಂಡರ್ಡ್ ಏನೋ ಹೇಳ್ತೀವಲ್ಲ. ಆಮೇಲೆ ಅಲ್ಲಿ ಇದು 5-6 ಶೋ ಆಯಿತು. ಕೊನೆಗೆ ಕೈಲಾಸಮ್ಮ ಅವಾಗ ಮಡ್ರಾಸಲ್ಲಿದ್ದರು, ಅಂದರೆ ಈಗ ಚೆನ್ನೈ ಆಯಿತು ಬಿಡಿ. ಅಲ್ಲಿ ಮಡ್ರಾಸಲ್ಲಿದ್ದರು. ಅವ್ರು ಬೆಂಗಳೂರಿಗೆ ಬೆಂಗಳೂರಿಗೆ ಬಂದಾಗ ತಾಳಿಕಟ್ಟೋಕಲ್ನೇ ರಾಮು ಮಾಡಿಸ್ತಾ ಇದ್ದಾನೆ. ನಮ್ಮ ತಂದೆ ರಾಮು ಅಂತಲೇ BS ರಾಮರಾವ್ ರಾಮು ಮಾಡಿಸ್ತಾ ಇದ್ದಾನೆ ಅಂತ ಬಂದು ಟೌನ್ ಹಾಲ್ನಲ್ಲಿ ಅವ್ರು ಪ್ರಿಸೈಡ್ ಮಾಡಿಸಿದ್ರು. ನಮ್ಮ ತಂದೆ ಪ್ರಿಸೈಡ್ ಮಾಡಿಸಿದಾಗ ನಾಟಕ ಮುಗಿದ ಮೇಲೆ ಎಷ್ಟು ಅವ್ರಿಗೆ ಸಂತೋಷ ಆಗೋಯ್ತು ಅಂದರೆ, ನಮ್ಮಿಬ್ಬರನ್ನು ಈ ಕಡೆ ತೊಡೆ ಮೇಲೆ ನಮ್ಮನ್ನು, ಈ ಕಡೆ ತೊಡೆ ಮೇಲೆ ನಮ್ಮ ಅಕ್ಕನ ಕೂಡಿಸ್ಕೊಂಡು, ಎಷ್ಟು ಚೆನ್ನಾಗಿ ಮಾಡಿದಿರಪ್ಪ, ಈ ನಾಟಕ ಯಾರೂ ಮಾಡ್ತಾನೇ ಇಲ್ಲ, ನಮ್ಮ ರಾಮು ಮಾಡಿಸಿದ್ದು, ಭಾಳ ಸಂತೋಷ ಆಯಿತು ಅಂತ. ಅದಕ್ಕೆ ಅಲ್ಲಿ ಬರೆದಿರೋದು ಕೈಲಾಸಮವರ ಆಶೀರ್ವಾದದೊಡನೆ ಅಂತ ಅಲ್ಲೇನೋ ಬರ್ಕೊಂಡಿದ್ದೀರಿ, ಓದಿರಲ್ಲ ನೀವು. ಅಲ್ಲಿಂದ ಶುರುವಾಯಿತಪ್ಪ ನನ್ನ ನಾಟಕದ ಇದು. ಅದಾದ ಮೇಲೆ ನೆಕ್ಸ್ಟು ಪರ್ವತವಾಣಿಯವರು ಉಂಡಾಡಿ ಗುಂಡ ತೊಗೊಂಡ್ವಿ. ನಾನು ಹೈಸ್ಕೂಲಿಗೆ ಬಂದಮೇಲೆ ಉಂಡಾಡಿ ಗುಂಡ ಶುರುವಾಯಿತು. ಉಂಡಾಡಿ ಗುಂಡ ಆದಮೇಲೆ ಬಹದ್ದೂರ್ ಗಂಡ ಮಾಡಿದ್ವಿ. ಎಲ್ಲ ಪರ್ವತವಾಣಿಯವರು ನಾಟಕಗಳು ಮಾಡೋಕ್ಕೆ ಹೈಸ್ಕೂಲ್ ದಾಟಿ ಕಾಲೇಜಿಗೆ ಬಂದ ಮೇಲೆ ನಾವು ನಾಟಕಗಳು ಮಾಡ್ತಾಯಿದ್ವಿ. ಆವಾಗ ನಾಣಿ ಕಾಲೇಜಲ್ಲಿ ಇರಲಿಲ್ಲ, BMS ಕಾಲೇಜನ್ನು ಕರ್ಕೊಂಡಿದ್ರು ನಾಣಿ. ಬಟ್ ಇಲ್ಲಿ ನಾಟಕಕ್ಕೆಲ್ಲ ಸೇರ್ತಾಯಿದ್ವಿ. ನಮ್ಮ HN ಎಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ರು ಅಂದರೆ, ನ್ಯಾಷನಲ್ ಕಾಲೇಜಲ್ಲಿದ್ದಾಗ ಅವಾಗೇನು ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಅವೆಲ್ಲ ಇರಲಿಲ್ಲ. ಏನಿದ್ರು ನಾವೇ ಒಂದು ನಾಟಕ ಆಡಬೇಕು, ನಾಟಕ ಮಾಡ್ರಪ್ಪ ಅಂತ ಹೇಳೋರು. ಮಾಡ್ತಾಯಿದ್ದು. ಗಂಡ ಹೆಂಗಂತ ಹೇಳಿದ್ನಲ್ಲ, ಸಿ ನಾಗರಾಜ್, ಅದೇ ಅಶ್ವತ್ನ ಅಣ್ಣ, ಇದು ಪಾರ್ಟ್ ಮಾಡ್ತಾಯಿದ್ವಿ. ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಬಂದ್ಬಿಡ್ತು. ಕೊನೆಗೆ ನಾವು ಕಾಲೇಜ್ ಮುಗಿಸಿ ನಾನು ITI ಸೇರಿದೆ, ನಾಣಿ ಕಿರ್ಲೋಸ್ಕರ್ ಸೇರಿದ, ಉಪಾಸನೆ ಸೀತಾರಾಮು ಕಿರ್ಲೋಸ್ಕರ್ ಸೇರಿರು, ಇವರು ರಮೇಶ್ ಭಟ್ಟು, ಎಲ್ಲರೂ ನಾವೆಲ್ಲ ಸೇರಿ ಕಪ್ಪಣ್ಣ, ಶ್ರೀನಿವಾಸಿ ಕಪ್ಪಣ್ಣ, ಅವನು ಸ್ಟೇಜ್ ವರ್ಕ್, ಅವ್ನಿಗೇನು ಬರ್ತಾ ಇರಲ್ಲ, ಅವ್ನು ಹೇಳ್ಕೊಂಡಿದ್ದಾನೆ. ಅದರಲ್ಲಿ ಅವನು ಶಾಕ್ ಹೊಡಿಸ್ಕೊಂಡಿದ್ದು ಫಸ್ಟ್ ಟೈಮ್ ನಮ್ಮ ಜೊತೆ ಸೇರಿ. ನಾವೆಲ್ಲ ಲೈಟು ನಾವೇ ಹಾಕ್ತಾಯಿದ್ವಿ. ಆ ಲೈಟ್ ಎಕ್ವಿಪ್ಮೆಂಟ್ ಮಾತ್ರ ನಮ್ಮ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಹತ್ರ ತೊಗೊಂಬಂದು ಲೈಟು ಮೈಕು ಎಲ್ಲ ಇಸ್ಕೊಂಬಂದ್ಬಿಟ್ಟು ನಾವೇ ಹಾಕ್ತಾಯಿದ್ದಿದ್ದು. ಸೆಟ್ ನಾವೇ ಮಾಡ್ತಾಯಿದ್ವಿ, ಸ್ಟೇಜ್ ಸೆಟ್ಟು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಸ್ಟೇಜು ಪೇಂಟ್ ಮಾಡ್ತಾಯಿದ್ವಿ. 15 ದಿವಸ ಅದೇ ಪ್ರೋಗ್ರಾಮ್ ನಮಗೆ. ಫ್ಯಾಕ್ಟ್ರಿಯಿಂದ ಬರೋದು, ಕೂತ್ಕೊಂಡು ಪೇಂಟ್ ಇಟ್ಕೊಂಡು ಚಡ್ಡಿಗಳು ಹಾಕ್ಕೊಂಡು ಎಲ್ಲ ಪೇಂಟ್ ಮಾಡಿ ಅಲ್ಲಿ ಒಣಗಾಕಿಡ್ತಾಯಿದ್ವಿ. ಆವಾಗ HN ಏನು ಮಾಡಿರೋ, ಅಪ್ಪ ನೀವು ಇಷ್ಟೆಲ್ಲ ಕಷ್ಟಪಡ್ತೀರಾ, ಈ ಮೆಟೀರಿಯಲ್ ಇಟ್ಕೊಳಕ್ಕೆ ನಿಮ್ಗೆ ಜಾಗ ಇಲ್ಲ ಅಂದ್ಬಿಟ್ಟು ನ್ಯಾಷನಲ್ ಕಾಲೇಜ್ ಈ ಕಡೆ ನ್ಯಾಷನಲ್ ಹೈಸ್ಕೂಲ್ ಕಡೆಯಿಂದ ಎಂಟ್ರ್ ಆಗ್ತೀರಿ ನೋಡಿ, ಅದು ಮೇನ್ ಎಂಟ್ರೆನ್ಸ್ ಆ್ಯಕ್ಚುಲಿ. ಅಲ್ಲಿ ಎಂಟ್ರಾದರೆ ಎಡಗಡೆಗೆ ತಿರುಗಿ ಆಡಿಟೋರಿಯಂ ಇದೆ, ಎಡಗಡೆ ತಿರುಗಿರಿ, ಎಡಗಡೆಗೆ ಸ್ಟೆಪ್ಸ್ ಇದೆ ಮಾಡಿ ಮೇಲೆ ಹೋಗಿ. ಅದರ ಪಕ್ಕದಲ್ಲಿ ಕೆಮಿಸ್ಟ್ರಿ ಹಾಲ್ ಇದೆ. ಕೆಮಿಸ್ಟ್ರಿ ಹಾಲು ಈಗೇನಾಗಿ ಹಾಲಾಗಿದೆ, ಅಲ್ಲಿ ಮೆಟ್ಲೆಲ್ಲ ಇದೆ. ಆ ರೂಮ್ನ ನಮ್ಮ ಕೈ ಕೊಟ್ಬಿಟ್ರು, ಬೀಗದ ಕೈ ಎಲ್ಲ ಕೊಟ್ಬಿಟ್ಟು, ನಿಮ್ಮ ಮೆಟೀರಿಯಲ್ ಇಟ್ಕೊಳ್ಳಿ, ನೀವು ರಿಹರ್ಸಲ್ ಮಾಡ್ಕೊಳ್ಳಿ. ಯಾರು ಸರ್ ಮಾಡ್ತಾರೆ, ಯಾವ ಕಾಲೇಜಲ್ಲಿ ಕೊಡ್ತಾರೆ ಸರ್ ರೂಮು?
ಓದೋರು ಒಂದು ರೂಮೇ ಬಿಟ್ಕೊಟ್ಬಿಟ್ರು ನಮಗೆ. ಅಲ್ಲ, ಈ ಕಾಲೇಜ್ ಒಳಗೆ ನಾಟಕದವ್ರು ಸೇರಿಸಲ್ಲ ಈಗ? ಅಲ್ಲೇ ನಮ್ಮ ರಿಹರ್ಸಲ್ಲೇ ಮಾಡ್ತಾಯಿದ್ದಿದ್ದು ನಾವು. ರಿಹರ್ಸಲ್ಲ ಸಾಯಂಕಾಲ ಸೇರಿಬಿಡ್ತಾ ಇದ್ವಿ. ಅವರು ಹೆಚ್ಚನ್ನು ಅಲ್ಲಿಂದ ಅವ್ರು 6:30 ಊಟ ಮಾಡಿಬಿಡೋರು. ಅಲ್ಲಿಂದ 7 ಗಂಟೆಗೆ ಬರೋರು ದೂರದಿಂದಾನೇ ಹೇಳೋರು, ಅಪ್ಪ ನಾ ಬರ್ತಾ ಇದ್ದೀನಿ ಅಂತ. ಯಾಕೆ ಅಂದರೆ ಎಲ್ಲ ಸಿಗರೇಟ್ ಸೇರ್ತಾ ಇದ್ವಿ, ಹೊಗೆ ಆರಿಸ್ಬಿಟ್ಟು ಕಿಟಕಿ ಬಾಗಿಲೆಲ್ಲ ಉಶ್ ಅಂತ ಅಲ್ಲಿ ತನಕ ಅವ್ರು ಆಚೆ ಕಡೆನೇ ಮಾತಾಡ್ಕೊಂಡು ಬರ್ತಾ ಇದ್ದೀನಪ್ಪ, ಹೇಗೆ ನಡೀತಾ ಇದೆ ರಿಹರ್ಸಲ್ ಅಂತ ಅವ್ರಿಗೆ ಗೊತ್ತು. ಸೊ ಅವ್ರು ಅದನ್ನ ಅಬ್ಜೆಕ್ಟ್ ಮಾಡ್ತಿರ್ಲಿಲ್ಲ, ಇದೆಲ್ಲ ಮಾಡಬೇಡ್ರು ಅಂತ. ಬಂದ್ಬಿಟ್ಟು ಹೇಳೋರು, ಏನಪ್ಪ ತುಂಬ ಹೊಗೆ, ಇದಕ್ಕೊಂದು ಚಿಮಣಿ ಹಿಡಿಸ್ಕೊಟ್ಬಿಡ್ತೀನಪ್ಪ ನಿಮಗೆ, ಪಡ್ತೀರಾ ನೀವು ಅಂತ. ಅಷ್ಟೊಂದು ವಿಶ್ವಾಸ. ಅವ್ರು ಹೇಳೋರು. ಇವರೆಲ್ಲ ಬೀರ್ ಕುಡಿತಾ ಇದ್ವಿ ಆವಾಗ. ಬೀರು ಒಂದು ಚಟುವಟಿ ಐತಿ, ಈಗೆಲ್ಲ ಬಿಟ್ಬಿಟ್ಟು ಆಗೋಯ್ತು, ಎಷ್ಟು ವರ್ಷಗಳಾಗೋಯ್ತು ಬಿಡಿ ಡ್ರಿಂಕ್ಸು. ಬಟ್ ಬೀರ್ ಅವರು ಕೇಳೋರು, ಅಲ್ಲಪ್ಪ ಅದೇನು ಬೀರ್ ಕುಡಿತೀರಲ್ಲಪ್ಪ ನೀವು, ಅದೇನು ರುಚಿ ಇರುತ್ತಪ್ಪ, ಅದು ಯಾಕೆ ಕುಡಿತೀರಪ್ಪ ಅದು ಅಂತ. ನಾನು ಹೇಳ್ತಾ ಇದ್ದೆ, ಹಸುವಿನ ಗಜ್ಜಲ ಇದ್ದಾಗಿರುತ್ತೆ ಸರ್, ಅದು ಕುಡಿದು ನೋಡಿ. ಅದು ಅಷ್ಟೇ ಅದರಣೆ ಬರ. ಏನು ನೀವು ಪಾನಕಾಯಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಬೇರೆಯಲ್ಲಿ? ಅಲ್ಲಿ ಹಾಸ್ಟೆಲ್ ಪಕ್ಕದಲ್ಲಿ ಕೈ ತೊಳ್ಕೊಳಕ್ಕೊಂದು ಇದು ಮಾಡಿದ್ದಾರೆ, ಕೊಳಾಯಿಗಳು ಹಾಕಿ ಉದ್ದಕ್ಕೂ. ಅಲ್ಲಿ ನೀರನ್ನು ಮಿತವಾಗಿ ಉಪಯೋಗಿಸಿ ಅಂತಿತ್ತು. ನಾವು ಅದನ್ನು ತೆಗೆದುಬಿಟ್ಟು ಬೀರನ್ನು ಮಿತವಾಗಿ ಮಾರನೇ ದಿವಸ ನೋಡ್ಬಿಟ್ಟು, ಏನಪ್ಪ ನೀವು ಈ ಥರ ಎಲ್ಲ ಚೇಷ್ಟೆ ಮಾಡ್ತೀರಾ. ಬಟ್ ಭಾಳ ಎಂಜಾಯ್ ಮಾಡೋರು ನಮ್ಮನ್ನು. ಅಷ್ಟಿಟ್ಟಾಗಿ ಪನಿಷ್ ಮಾಡ್ತಿರ್ಲಿಲ್ಲ? ಇಲ್ಲ, ನಮ್ಮನ್ನೆಲ್ಲ ಕಂಡ್ರೆ ಮಕ್ಕಳಿಗಿಂತ ಚೆನ್ನಾಗಿ ನೋಡು. ತುಂಬ ಇಷ್ಟ. ಹಾಸ್ಟೆಲಲ್ಲಿ ನಾವು ರಿಹರ್ಸಲ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ವಿ ಅಂದರೆ, ಅಲ್ಲಿ ಸ್ಟೂಡೆಂಟ್ಸ್ಗೆ ಊಟ ಗೀಟ ಎಲ್ಲ ಇತ್ತು. ಅದು ಇಟ್ ವಾಸ್ ಕಾಲ್ಡ್ ಪೂರ್ವಾಯ್ಸ್ ಹೋಮ್ ಅಂತ ಒಂದು ಕಾಲದಲ್ಲಿ. ಆಮೇಲೆ ಬಾಯ್ಸ್ ಹೋಮ್ ಅಂತ ಆಯಿತು. ಅಲ್ಲೊಂದು ವೆರಾಂಡ ಇತ್ತು, ಓಪನ್ ವೆರಾಂಡ. ಈಗಿನ ಹಾಸ್ಟೆಲ್ಲ ಹಿಂದ್ಗಡೆ ಇತ್ತು ಬಿಲ್ಡಿಂಗು. ಅಲ್ಲಿ ರೂಮ್ಸ್ ಇತ್ತು. ನಾವು ನಾಟಕ ಮಾಡಿಬಿಟ್ಟು ಒಂದೊಂದು ದಿವಸ ಏನು ಮಾಡ್ತಾಯಿದ್ವಿ, ರಿಹರ್ಸಲ್ಲೆಲ್ಲ ಮಾಡಿಬಿಟ್ಟು ಅಥವಾ ನಾಟಕ ಮಾಡಿ ಅಲ್ಲಿ ಹೋಗಿ ನೋಡ್ತಾಯಿದ್ವಿ. ಯಾರೂ ಇಲ್ಲ ಅಂತ ಗೊತ್ತಾದರೆ ನೋಡ್ತಾಯಿದ್ವಿ, ಅಡುಗೆ ಮನೆಗೆ ಹೋಗ್ಬಿಡ್ತಾಯಿದ್ವಿ. ಎಲೆಗಳಿತ್ತು, ಮುತ್ತುಗಿದ ಎಲೆಗಳು ಎಲ್ಲ ಹಾಕ್ಕೊಂಡು ಅದು ಏನೇನಿತ್ತು ಎಲ್ಲ ಬಡಿಸ್ಕೊಂಡು ಊಟ ಮಾಡಿಬಿಡ್ತಾಯಿದ್ವಿ ಮಲಗಿಬಿಟ್ಟಿರೋರು. ನಮ್ಮ ಪಾಡಿ ನಾವು ವರಾಂಡದಲ್ಲಿ ಹಾಕ್ಕೊಂಡು ಮಲಗಿಬಿಟ್ಟು ಎಲ್ಲ ಮಾಡಿ ಪಾತ್ರೆದೆಲ್ಲ ಖಾಲಿ ಮಾಡಿ. ಒಂದು ದಿವಸ ಏನಾಗಿದೆ, ನಾವು ಊಟ ಮಾಡ್ತಾಯಿದ್ದೀವಿ, ಯಾರೋ ಒಬ್ಬರು ಆ ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಕತ್ತಲಲ್ಲಿ. ಯಾರಿರ್ಬೋದು ಅಂತ ಎಲ್ಲ ಹೇಳೋಕ್ಕೋದ್ವಿ. ಹೇಳ್ಬೇಡಿಪ್ಪ, ಮಾಡಿ ಊಟ ಮುಗಿಸ್ಬಿಡಿ, ಇನ್ನೇನು ಆಯ್ತಲ್ಲ ನಿಮ್ಮದು ಹೆಚ್ಚನ್ನು ನಿಂತ್ಕೊಂಡ್ಬಿಟ್ಟಾರೆ ನೋಡ್ಕೊಂಡು. ಅಲ್ಲಪ್ಪ ಮೊದಲೇ ಹೇಳಿದರೆ ಆ ಮೂರ್ತಿಗೆ ಅಡುಗೆನ ಅವನಿಗೆ ಇನ್ನೊಂದಷ್ಟು ಜಾಸ್ತಿ ಮಾಡಿಸ್ತಾ ಇದ್ನಲ್ಲಪ್ಪ, ಹೇಳಬಾರ್ದ ಪಾಪ ಉಪವಾಸ ಯಾಕೆ ಅಂತ. ನಮ್ಮ ರಿಹರ್ಸಲ್ಗೂ ಅಷ್ಟೇ ಅವರು ಏನಾದ್ರು ಇದಾಯಿತು ಅಂದರೆ, ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ಬರ್ತೀವಿ ಅಂದ್ಬಿಟ್ಟು ಬನ್ನು ಗೊತ್ತಾಯ್ತಾ, ಕಳಕವ್ಯ, ಕಾಂಗ್ರೆಸ್ ಕಳಕವ್ಯ ತುಂಬ ಇಷ್ಟ ನಮಗೆಲ್ಲರಿಗೂ. ಕಾಂಗ್ರೆಸ್ ಕಳಕವ್ಯ, ಬಾದಾಮಿ ಹಾಲು, ಇಷ್ಟ ಬಿಸ್ಕಟ್ಸು, ಇಷ್ಟು ತರಿಸ್ಕೊಟ್ಬಿಡೋರು ಅವ್ರ ಖರ್ಚಲ್ಲಿ. ಅವ್ರ ಖರ್ಚೆ. ನಮ್ಗೆ ಪಾಪ ನಮ್ಗೆ ಎಲ್ಲಿ ಫ್ರೀ, ಟಿಫನ್ ಫ್ರೀ ಎಲ್ಲ. ಸಾಯಂಕಾಲ ರಿಹರ್ಸಲ್ಗೆ ಏನೋ ಬರ್ತಾರೆ. ಆಮೇಲೆ ನಾಟಕಕ್ಕೂ ಅಷ್ಟೇ, ನಾಟಕಕ್ಕೂ ಅವರೇ ತೋರಿಸ್ಕೊಟ್ಬಿಡೋರು. ನಾಟಕ ಆಡಿದರೆ ನಾವು ಮೋಸ್ಟ್ಲಿ ನ್ಯಾಷನಲ್ ಕಾಲೇಜ್ ಇದರಿಂದನೇ ಮಾಡ್ತಾಯಿದ್ದೀವಿ ನಾವು. ಆ ನಾಟಕಕ್ಕೆ ಮಾಡಿದರೆ ಆಮೇಲೆ ಅವರು ಏನು ಮಾಡಿರು, ನಾವು ನ್ಯಾಷನಲ್ ಕಾಲೇಜಿನ ಮೇಸ್ಟ್ರುಗಳನ್ನ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದ್ವಿ. ಅರ್ಲಿಯರ್ ನ್ಯಾಷನಲ್ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನಿಂದ ಮಾಡ್ತಾಯಿದ್ದಿದ್ದು ನಾಟಕ, ಬರೀ ಓಲ್ಡ್ ಸ್ಟೂಡೆಂಟ್ಸ್ ಆಯಿತು. ಬಟ್ ನಮಗೆ ಬೇಕಾಗಿದ್ದ ಆರ್ಟಿಸ್ಟ್ ಬೇಕಾದ ಮೇಸ್ಟ್ರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಇದ್ದರು. ಮೇಸ್ಟ್ರು ಸ್ಟಾಫಲ್ಲಿದ್ದರು ಗೊತ್ತಾಯ್ತು, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡೋರು. ಕ್ಲರಿಕಲ್ ಸ್ಟಾಫು ಇದರಲ್ಲಿ ಕ್ಲರ್ಕ್ಸು, ಆಫೀಸ್ ಸ್ಟಾಫು ಅವರುಗಳು, ಅವ್ರನ್ನೆಲ್ಲ ಸೇರಿಸ್ಕೊಂಡು ಆಮೇಲೆ ಹೊರಗಡೆಯಿಂದ ಭಾರ್ಗವಿ ನಾರಾಯಣ್ ಇಂಟ್ರೊಡ್ಯೂಸ್ ಆದರು. ಅವರು ಈ ನ್ಯಾಷನಲ್ ಕಾಲೇಜಿಗೂ ಯಾವ ರೀತಿಯಾದ ಎಜುಕೇಷನ್ನಲ್ಲಿ ಸಂಬಂಧಪಟ್ಟಿಲ್ಲದೆ ಇರೋರು. ಭಾರ್ಗವಿ ಅತ್ತೆ, ಆಮೇಲೆ ಅತ್ತಿಗೆ ಎಲ್ಲ. ಆಮೇಲೆ ಶಿವರಾಮ ಎಲ್ಲ ಬಂದರು ನಮಗೆ. ಒಳ್ಳೆ ಕೆಲಸ ಮಾಡಿದೆ ನಮ್ಮ ಹೋಟ್ಲಿಗೆ ಎಷ್ಟು ಎಣ್ಣೆ ಮಿಗಿಲಿಸ್ಬಿಟ್ಟೆ ನೀನು. ಶ್ರೀನಾಥ ಪ್ರೈಮರಿ ಸ್ಕೂಲ್ ಓದ್ದ ಅಂತ ಹೇಳ್ತಾರೆ. ಪ್ರೈಮರಿ ಆ್ಯಂಡ್ ಮಿಡ್ಲ್ ಸ್ಕೂಲ್ ಓದಿದ್ದು, ಕಾಲೇಜು ಹೈಸ್ಕೂಲ್ ಎಲ್ಲ ಬೇರೆ ಕಡೆ ಓದಿ. ಅವನು ಶ್ರೀನಾಥ. ಯಾರ್ಯಾರು ಹೊರಗಡೆಯಿಂದ ಬಂದವರು ಸೇರಿಸ್ಕೊಂಡು ನಾವು ನಾಟಕಗಳು ಮಾಡ್ತಾಯಿದ್ವಿ. ಎಲ್ಲ ಆರ್ಟಿಸ್ಟು ಬೇಕಾದ್ರೆ ಬಹದ್ದೂರ್ ಗಂಡ ಅಂತ ಕಡೆ ಎಲ್ಲ 13-14 ಜನ ಬೇಕಾಗೋದು ನಮಗೆ, ರಿಹರ್ಸಲ್ಲಿ ಬೇಕಾಗೋದು ಎಲ್ಲ. ಆವಾಗ ಇವರು ಹೆಚ್ಚೇನು ಮಾಡೋರು ಅಂದರೆ, ನಾಟಕದ ದಿವಸನೂ ಅಷ್ಟೇ ನಮಗೆ ತಿಂಡಿ ತರಿಸ್ಕೊಳ್ಳೋರು. ತಿಂಡಿ ತಿಂದ್ಬಿಟ್ಟು ಹೋಗ್ರಪ್ಪ ನಾಟಕಕ್ಕೆ, ರಿಹರ್ಸಲ್ಲಿ ಬಂದ್ಬಿಡೋರು. ಮೇಕಪ್ ರೂಮಿಗೆ ಬಂದುಬಿಡೋರು, ಗ್ರೀನ್ ರೂಮಿಗೆ ಬಂದುಬಿಟ್ಟು ಎಲ್ಲರೂ ಏನಪ್ಪ ರೆಡಿನಾ, ನಾನು ಬಂದು ಕೂತ್ಕೊಳ್ಳೋ ತನಕ ನಾಟಕ ಶುರು ಮಾಡಬೇಡಿ ನೀವು ಅಂತ. ಆವಾಗ ಈ ನಾಟಕಕ್ಕೆ ಏನು ಇದಿತ್ತು ಅಂದರೆ, ಟಿ ವಿ ಇರಲಿಲ್ಲ, ನಿಮ್ಗೆ ಇದಿರಲಿಲ್ಲ, ಏನೂ ಇರಲಿಲ್ಲ. ಜನ ಹೇಗೆ ಸೇರೋರು ಅಂತ ನಾವೊಂದು ಬೋರ್ಡು ಗಾಂಧಿ ಬಜಾರ್ನಲ್ಲಿ ಇಡ್ತಾಯಿದ್ವಿ, ಮಾಡರ್ನ್ ಲಂಚಮ್ ಅಂತಿದೆ, ಅಲ್ಲಿ ಮುಂದೆ ಇಡ್ತಾಯಿದ್ವಿ. ಇನ್ನೊಂದು ನ್ಯಾಷನಲ್ ಹೈಸ್ಕೂಲ್ ಮುಂದೆ ಇಡ್ತಾಯಿದ್ವಿ ಬೋರ್ಡು.
ಇಷ್ಟೊತ್ತಿಗೆ ನಾಟಕ, ಇಂಥ ನಾಟಕ, ಪರ್ವತವಾಣಿ, ಗುಂಡಾಡಿ ಗುಂಡಾನಿ, ಏನೋ ಒಂದು ಸಮಥಿಂಗ್ ಬರೆದಿಟ್ಬಿಟ್ರೆ ಸಾಯಂಕಾಲ 6:30 ಹೆಂಗೆ ಸೇರೋರು ಜನ ಅಂತೀರಾ, ಆಶ್ಚರ್ಯ ಆಗುತ್ತೆ. ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ಎಷ್ಟು ಜನ ಹೊರಗಿನವರು ಎಲ್ಲ ಹೆಂಗೆ ಸೇರೋರು ಅಂತೀರ, ಕಾಯ್ತಾ ಇರೋರು, ಹೆಚ್ಚನ್ನು ಹೇಳಿರೋರು. ನಾನು ಊಟ ಮಾಡ್ಕೊಂಡು ಬರೋ ತನಕ ನೀವು ನಾಟಕ ಶುರು ಮಾಡಬಾರ್ದು ಅಂತ. ಅವ್ರು ಊಟ ಮಾಡಿಬಿಡೋರು 6:30 ಊಟ ಮಾಡ್ಕೊಂಡು ಬಂದು ಗ್ರೀನ್ ರೂಮಿಗೆ ಬಂದು ಶುರು ಮಾಡ್ಬೋದಪ್ಪ ಅಂತ. ಮುಂದುಗಡೆ ಒಂದು ಚೇರು ಅವ್ರದ್ದು, ಎಲ್ಲ ಸಾಲಿನಲ್ಲಿ ಮುಂದುಗಡೆ ಚೇರಲ್ಲಿ ಅವ್ರು ಕೂತ್ಕೊಂಡ್ಬಿಡ್ಬೇಕು. ಕೂತ್ಕೊಂಡ್ಮೇಲೆ ನಾವು ನಾಟಕ ಕರ್ಟನ್ ರೈಸ್ ಮಾಡ್ತಾಯಿದ್ದಿದ್ದು. ಇಲ್ಲಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ನಮ್ಗೆ ರೆಗ್ಯುಲರ್ ಇದು. ಆವಾಗ ಅವ್ರು ಹೇಳಿರು, ಎಲ್ಲ ಹೊಸಬ್ರನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾಯಿದ್ದಾರೆ ಹೊರಗಡೆಯವ್ರನ್ನ. ನ್ಯಾಷನಲ್ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಬ್ಯಾನರ್ ಹಾಕೊಳ್ಳೋದು ನಿಮ್ಗೆ ತಪ್ಪಾಗತ್ತಪ್ಪ, ಬೇರೆಯವನ ಹೆಸರು ಇಡೋಣ ಅಂತ. ಆವಾಗ ನ್ಯಾಷನಲ್ ಕಾಲೇಜ್ ಹಿಸ್ಟ್ರಿ ಅನ್ನೋ ಕ್ಲಬ್ ಅಂತ ಮಾಡಿದ್ವಿ. ಯಾರು ಬೇಕಾದ್ರೂ ಬಂದು ಆ್ಯಕ್ಟ್ ಮಾಡ್ಬೋದು ಅಂತ. ಚಿತ್ರಕಲಾವಿದರಲ್ಲಿ ದಾಶರಥಿ ದೀಕ್ಷಿತ್ತು, ಆಮೇಲೆ ಶ್ರೀನಿವಾಸ ಮೂರ್ತಿ, ಶಿವರಾಮು ಎಲ್ಲರೂ ನಮ್ಮ ನಾಟಕಗಳಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲರೂ ನಾವೆಲ್ಲ ಸೇರ್ಕೊಂಡು ಬಂದ್ವಿ. ನಾವು ಒಂಥರ ಕಲಾವಿದರಿಗೆ ಎಂಥದ್ದು ರಿಸ್ಟ್ರಿಕ್ಷನ್ ಅಂತ ನಾವು. ಆವಾಗ ರವಿ ಕಲಾವಿದರು ಸ್ಟಾರ್ಟ್ ಆಯಿತು. ಇವರು ರವಿ ಕಲಾವಿದರು ಆದಮೇಲೆ ಇವರು ಸಿಂಹ ಅವರು ಇದು ಬೇರೆ ಒಂದು ಟ್ರೂಪ್ ಮಾಡಿಕೊಂಡ್ರು. ಎಲ್ಲರೂ ಈಗ ಆವಾಗ ಸಿಂಹ ಸ್ಟಡಿಂಗ್ ಇನ್ ಕಾಲೇಜ್. ಆವಾಗ ಸಿಂಹ ಅವ್ರದ್ದು ಫಸ್ಟ್ ಬಿಗ್ ಡ್ರಾಮಾ ಅಂದರೆ ಬಹದ್ದೂರ್ ಗಂಡ. ಆವಾಗ ಛಾಯಾ ಆರ್ಟಿಸ್ಟು ಇದರಲ್ಲಿ ಕೆಂಪೇಗೌಡ ರೋಡಲ್ಲಿ ಹಿರಣ್ಯ ಮಿತ್ರ ಮಂಡಳಿದು ಥಿಯೇಟ್ರ್ ಇತ್ತು, ಶ್ರೀ ಥಿಯೇಟರ್ ಅಂತ. ಆ ಥಿಯೇಟ್ರ್ನಲ್ಲಿ ನಮ್ಮ ಚಿಕ್ಕಪ್ಪ ಅವರು ಮಾಡ್ತಾಯಿದ್ರು, BS ನಾರಾಯಣರಾವ್, BS ವೆಂಕಟರಾಮು ಎಲ್ಲ ಸೇರಿ, ಪರ್ವತವಾಣಿಯವರು, ಅದು ಯಮುನಾ ಮೂರ್ತಿ, ಹೇಮಾ ಅವರೆಲ್ಲ ಮಾಡೋರು ಲೇಡೀಸು. ಆ ನಾಟಕನ 150 ಶೋ ಹೌಸ್ಫುಲ್ ಮಾಡಿ ರೆಕಾರ್ಡ್ ಮಾಡಿದ್ದಾರೆ. ಅದು ನಾನು BS ನಾರಾಯಣರಾವ್ದು ಇದು ಮಾಡಿದಾಗ ಅದು ಹೇಳಿದ್ದೀನಿ. ಹವ್ಯಾಸಿ 150 ಶೋ ಆಗಿ ಮಿಕ್ಕಾಯಿತು, ಅದು ಬೇರೆ. ಆ್ಯಂಡ್ ಅಲ್ಲಿ ನಾಟಕಕ್ಕೆ ಹೇಗೆ ಬರೋರು ಅಂದರೆ ಅದೇ ಈಗ ಚಪ್ರ ಹಾಕಿದ ಕಾಲ ಅದು. ಈಗಿನ ಫಸ್ಟ್ ಕನ್ಸ್ಟ್ರಕ್ಷನ್ ಅಂತ ಇದೇನಿರಲ್ಲ. ಆಗಿನ ಕಾಲದಲ್ಲಿ ಮೈಸೂರಿಂದ ಬರೋರು, ಇಲ್ಲಿಂದ ಬರೋರು. ಒಂದು ಟಿಕೆಟ್ ಸಿಗದೆ ಬಂದುಬಿಟ್ಟಿದ್ದೀವಿ, ಅಲ್ಲಿಂದ ಬಂದೀವಿ, ಟಿಕೆಟ್ ಕೊಡಿ. ನಾವು ನಿಂತ್ಕೊಂಡು ನೋಡ್ಕೊಂಡು ಹೋಗ್ತೀವಿ, ಚೇರ್ ಏನು ಬೇಡ ನಮಗೆ ಅಂತ. ಅಷ್ಟು ಪವರ್ಫುಲ್ ಪ್ಲೇ ಆಯಿತು ಬಹದ್ದೂರ್ ಗಂಡ. ಯಾರ್ದು ನಾಟಕ ಅದು? ಪರ್ವತವಾಣಿಯವ್ರದ್ದು. ಬ್ಯೂಟಿಫುಲ್ ಪ್ಲೇ. ಟೈಮಿಂಗ್ ಆಫ್ ದಿ ಶೋ ಅಂತ ಇಂಗ್ಲೀಷಲ್ಲಿ ಇದೆ, ಅದು ಇಂಗ್ಲೀಷಲ್ಲಿ ಪಿಕ್ಚರು ಒಂದೇ. ಅದನ್ನು ನಾವು ಮಾಡಬೇಕು ಅಂತ ಹಠ ಹಿಡಿದು ಹಿಸ್ಟ್ರಿ ಅನ್ನೋ ಕ್ಲಬ್ಬಿನ ಸಿಂಹ ರೋಲ್ ನಮ್ಮ BS ನಾರಾಯಣರಾವ್ ಮಾಡ್ತಾಯಿದ್ದ ರೋಲು, ಭಾರ್ಗವಿ ಕೈಲಿ ಯಮುನಾ ಮೂರ್ತಿ ಮಾಡ್ತಾಯಿದ್ದ ರೋಲು, ಅವರ ಅತ್ತಿಗೆ ಕೈಲಿ ಆ ಲೀಲಾ ಅಂತ ಒಂದು ಬರುತ್ತೆ, ಯಮುನಾ ಮೂರ್ತಿ ಸಿಸ್ಟ್ರು ಮಾಡ್ತಾಯಿದ್ರು. ಅದೆಲ್ಲ ಮಾಡಿ ಕ್ಯಾಸ್ಟ್ ಮಾಡಿದ್ವಿ. ಸಿಂಹ ಗಲಾಟೆ ಮಾಡ್ತಾಯಿದ್ದ. ನಾಣಿ ನಮಗೆ ಮೋಸ್ಟ್ ಪವರ್ಫುಲ್ ರೋಲ್ ಅದು, ತುಂಬ ಚೆನ್ನಾಗಿದೆ. ಗಂಡನ ರೋಲು ಬಹದ್ದೂರ್ ಗಂಡ. ಅದು ನನಗೆ ಕಷ್ಟ ಆಗುತ್ತೆ, ನಾಣಿನೇ ಯಾಕಿಲ್ಲ ಬಾಯಿ ಮುಚ್ಕೊಂಡು ಮಾಡು ಅಂತ ಇವನೇ ಡೈರೆಕ್ಟ್. ನಮ್ಗೆ ಆವಾಗ ನಾಣಿನೇ ಎಲ್ಲ ಬೇಸಿಕ್ಕಿಂದ ಹಿಡಿದು ನಾಣಿನೇ ಡೈರೆಕ್ಷನ್ ಮಾಡೋದು. ಆ ನಾಟಕ ಎಷ್ಟು ಸಕ್ಸಸ್ಫುಲ್ ಆಗೋಯ್ತು ಅಂದರೆ ಹೆಚ್ಚನ್ನು ಎಲ್ಲ ಕಡೆನೂ ನಾಟಕ ಮಾಡಬೇಕು ಅಂತ ಅವ್ರು ರೆಕಮೆಂಡ್ ಮಾಡಿ ಕಳಿಸೋದು ಬೇರೆ ಕಾಲೇಜುಗಳಿಗೆ. ಈ ನಾಟಕ ಆಡಿಸಿ ಅಂತ ಬೇರೆ ಕಾಲೇಜುಗಳಿಗೆಲ್ಲ ಹೋಗಿ, ಬೇರೆ ಕಡೆ ಎಲ್ಲ ಮೈಸೂರಿಗೆಲ್ಲ ಹೋಗಿದ್ವಿ ನಾಟಕ ತೊಗೊಂಡು. ತುಂಬ ಚೆನ್ನಾಗಿ ಬಂತು ಆ ನಾಟಕ. ಆವಾಗಿನಿಂದ ಸಿಂಹ, ಆಮೇಲೆ ಶ್ರೀನಾಥ ಇವರೆಲ್ಲ ವಾಪಸ್ ಬಂದು ಸೇರಿಕೊಂಡ್ರು ನಮ್ಮ ಟ್ರೂಪ್. ಹಿಸ್ಟ್ರಿ ಆನೆ ಕ್ಲಬ್ ಅಂತ ಆಯಿತು. ಆ ನಾಟಕದ ಪರಂಪರೆ ಅದರ ನೆಕ್ತಾನೇ ಇತ್ತು. ನಾನು ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಒಂದು ಇಂಗ್ಲೀಷ್ ನಾಟಕ ಮಾಡಿದ್ವಿ, ರಿಹರ್ಸಲ್ ಅಂತ. ನಾಟಕದ ಹೆಸರೇ ರಿಹರ್ಸಲ್ ಅಂತ. ಬ್ಯೂಟಿಫುಲ್ ಕಾಮಿಡಿ ಅದು. ಅದರಲ್ಲಿ ಏನು ಅಂದರೆ ಮ್ಯಾಕ್ಬೆತ್ ನಾಟಕನ ರಿಹರ್ಸಲ್ ಮಾಡ್ತಾಯಿರ್ತಾರೆ. ಒಂದು ತಂಡ ಇದರಲ್ಲಿ ಯುರೋಪಲ್ಲಿ. ಅದಕ್ಕೆ ಇಂಗ್ಲೀಷ್ ನಾಟಕ ನಮ್ಮದು ಸಿಕ್ತು ಸ್ಕ್ರಿಪ್ಟು. ಅದು ನಾವು ಮಾಡಬೇಕು ಅಂದ್ಬಿಟ್ಟು ಮಾಡಿದ್ವಿ. ಅದರಲ್ಲಿ ಏನೇನು ತೊಂದರೆಗಳಾಗುತ್ತೆ ಅಥವಾ ಏನೇನೋ ಆಗುತ್ತೆಲ್ಲ, ಮಿಸ್ಟೇಕ್ಗಳು ಮಾಡೋ ಹವ್ಯಾಸ ಮೂವಿಗಳಾಗೋ ಮಿಸ್ಟೇಕ್ಸ್ ಎಲ್ಲ ತೋರಿಸ್ತಾನೆ ಅದರಲ್ಲಿ ಕತ್ತಿ ಹಿಡ್ಕೊಂಡು ಸ್ಕೋರ್ಡ್ ಫೈಟ್ ಬೇರೆ ಇದೆ, ಸ್ವೋರ್ಡ್ ಫೈಟು. ಅದು ಕತ್ತಿ ಕತ್ತಿಗೆ ಬದಲು ನಾವು ಕೋಲುಗಳು ಹಿಡ್ಕೊಂಡು ಸೀತಾರಾಮ್ ಮಾಡಿದ್ದು. ಆಮೇಲೆ ಫ್ಲೈಟ್ ಲೆಫ್ಟಿನೆಂಟ್ ಸುಂದರ್ ರಾಜ್ ಅಂತ ಕಪ್ಪಣ್ಣನ ಕ್ಲಾಸ್ಮೇಟು ಅವ್ರು ಮಾಡಿದ್ರು. ಎಲ್ಲರೂ ಸತ್ಯಮೂರ್ತಿ ಅಂತ ಏರೋಸ್ಪೇಸ್ ಬಾಂಬೆನಲ್ಲಿ ಚೀಫ್ ಆಗಿದ್ದವರು ಅವರು ಏರೋಸ್ಪೇಸಲ್ಲಿ. ಅವಾಗ ಇವಾಗ ಸ್ಟಡಿಯಿಂಗ್ ಇನ್ ಕಾಲೇಜ್ ಅವರು ಮಾಡಿದರು, ಎಲ್ಲರೂ ಮಾಡಿದ್ದು. ಆ ನಾಟಕದಲ್ಲಿನೂ ಎಲ್ಲ ಸೆಟ್ಟು ಗಿಟ್ಟು ನಮಗೂ ತೋಚಿದ ಪ್ರಕಾರ ಇಂಗ್ಲೀಷ್ ಅಟ್ಮಾಸ್ಫಿಯರು ಅದೆಲ್ಲ ಮಾಡಿದ್ವಿ. ಕರ್ಟನ್ ಹಾಕಿ ಎಲ್ಲ ಮಾಡಿದ್ವಿ. ಇವ್ರ ಕಾಸ್ಟ್ಯೂಮ್ಸ್ ಎಲ್ಲ ಹಿಮಾಂಶು ಶಾಸ್ತ್ರಿಗಳು ಅಂತ ವೆರಿ ಫೇಮಸ್. ಹಿಮಾಂಶು ಶಿಶುಯಾರ ಇದೆಯಲ್ಲ, ಅವರು ಒಂದು ಕಾಲದಲ್ಲಿ ಕಂಪ್ನಿ ನಾಟಕಗಳಿಗೆಲ್ಲ ಇದು ಮಾಡ್ತಾಯಿದ್ದವರು. ಯಾರು? ಮಲ್ಲೇಶ್ವರಂ ಶಿಶುಯಾರ ಅವ್ರ ತಂದೆ
ಹಿಮಾಂಶು ಶ್ರೀನಿವಾಸ ಶಾಸ್ತ್ರಿಗಳು ಅಂತ. ಅವರು ಆಗಿನ ಕಾಲದಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಇಟ್ಕೊಂಡಿದ್ದು. ಅವ್ರ ಹತ್ರ ಹೋಗಿ ಬಾಡಿಗೆಗೆ ತೊಗೊಂಬಂದು ಕಾಸ್ಟ್ಯೂಮ್ಸು ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ನಾಟಕ ಮಾಡ್ತಾಯಿದ್ದೀವಿ. ಅವತ್ತೇನಾಗೋಯ್ತು ಅಂದರೆ ತಿಂಡಿ ಬರೋದು ಲೇಟ್ ಆಗೋಯ್ತು. ಬನ್ನು, ಬಿಸ್ಕತ್ತು, ಬಾದಾಮ್ ಹಾಲು ನಮಗೆ ಅವಾಗ ಟೀ ಇಲ್ಲ, ಬಾದಾಮ್ ಹಾಲು, ಕಳಕಬೀಜ ಇಷ್ಟು ನಮ್ಮ ಲಂಚ್ ಪ್ರೋಗ್ರಾಮು. ಅದು ಬಂದಿಲ್ಲ. ನಾವು ನಾಟಕ ಶುರು ಮಾಡಿಬಿಟ್ವಿ. ಹೆಚ್ಚನ್ನು ಏನು ಮಾಡಿದ್ರು, ನಾನು ಮುಂದೆ ಕೂತ್ಕೊಳ್ಳಲ್ಲಪ್ಪ, ಇಲ್ಲೇ ಕೂತಿರ್ತೀನಿ ಅಂದ್ಬಿಟ್ಟು ಸೈಡಿಂಗಲ್ಲಿ ಕೂತಿದ್ದಾರೆ ಹೆಚ್ಚನ್ನು ನಾಟಕ ನೋಡ್ತಾ. ಇವನು ಗೋವಿಂದಯ್ಯ ಅಂತ ನಮ್ಮ ಅಟೆಂಡರು, ಭಾಳ ಒಳ್ಳೆ ಮನುಷ್ಯ ಪಾಪ, ಸಾಧು ಸ್ವಭಾವದವನು, ನ್ಯಾಷನಲ್ ಕಾಲೇಜ್ ಅಟೆಂಡ್ರು. ಅವನು ಹೋಗಿದ್ದ, ತಿಂಡಿ ತೊಗೊಂಬಂದ, ನಾಟಕ ನಡೀತಾ ಇದೆ, ತೊಗೊಂಬಂದು ಹೆಚ್ಚನ್ನು ಹತ್ರ ಸರ್ ತಂದಿದ್ದೀನಿ ತಿಂಡಿ ಅಂತ ಅವ್ರಿಗೆ. ಸರಿ ತೊಗೊಂಡು ಕೊಡು ಅಂದೆ. ಅವನಿಗೆ ನಾನು ಪಕ್ಕದಲ್ಲೇ ಕೂತಿದ್ದೀನಿ, ಇನ್ನು ನಂದು ಎಂಟ್ರೆನ್ಸ್ ಇಲ್ಲ. ಸರ್ ನಾಟಕ ಏನು ಪಕ್ಕದಲ್ಲಿ ತಿಂಡಿ ಬಂದು ನಿಂಗೇನು ಗೊತ್ತಿಲ್ಲಪ್ಪ ಪಾಪ ಗೋವಿಂದಯ್ಯ ಅವರೆಲ್ಲ ಹಸ್ಕೊಂಡು ಬಂದಿರ್ತಾರೆ ಪಾಪ, ಒದ್ದಾಡ್ತಾ ಇರ್ತಾರೆ. ಕೊಡಪ್ಪ ನೀನು ಹೇಳ್ತಾ ಇದ್ದೀನಿ ಏನಪ್ಪ ನೀನು. ಅವರು ರೇಗ್ಬಿಟ್ರು. ಸರಿ ಅವನೇನು ಮಾಡ ತೊಗೊಂಡೋದ, ಅಲ್ಲೊಂದು ಟೀಪಾಯ್ ಇತ್ತು, ಒಂದು ಟೇಬಲ್ ಇತ್ತು ಸ್ಟೇಜ್ ಮೇಲೇ ನಾಟಕ ಮಾಡ್ತಾ ಇದ್ದಾರೆ ಇವರು. ನಾಟಕ ಸೋಟ್ ಫೈಟು ತೊಗೊಂಬಂದ ಅಲ್ಲಿಟ್ಟ. ನಾಡಿದ್ದೀವಿ. ಏನೇ ಇದು ನನಗೇನು ಗೊತ್ತು, ತಿಂಡಿ ತೊಗೊಂಬ ಅಂತ ಎಷ್ಟು ಹೇಳಿದ್ರೆ ತಂದಿಟ್ಟಿವಿ, ನೀನು ಬೇಕಾದ್ರೆ ತಿನ್ನಿ ಸಾಕಾಗಿ ಹೋಗಿ ಅಂತ ಹೇಳ್ಬಿಟ್ಟಿದ್ದು ಹೋಟೆಲ್. ಜನ ಒಂದು ಎಂಜಾಯ್ ಮಾಡಿರು, ನಾಟಕಕ್ಕಿಂತ ಹೆಚ್ಚಿಗೆ ಇಟ್ಟದು ಅದೇ ಇಟ್ಟು. ಅವನ ಹ್ಯಾಡ್ಲಿಬ್ ಇದೆ ನೋಡಿ, ಮೇಷ್ಟ್ರು ಹೇಳಿದ್ದಾರೆ ಬೇಕಾದ್ರೆ ತಿನ್ನಿ ಸಾಕಾಗಿ ಬಿಡಿ ನನಗೇನಾಗಬೇಕು ಅಂತ ಹೇಳ ಪೊಟ್ಟ ಆಡಿಟೋರಿಯಂ ಕಿತ್ತು ಹೋಗಿತ್ತು. ಈ ಥರದ್ದೆಲ್ಲ ಫನ್ನಿ ಸಿಚುವೇಶನ್ಸ್ ಬೇಕಾದಷ್ಟಿದೆ, ಹೇಳ್ತಾ ಹೋದ್ರೆ ಅದೇ ಗಂಟುಗಟ್ಟಲೆ ಆಗುತ್ತೆ. ಸೊ ಆ ನಾಟಕ ಕನ್ನಡದಲ್ಲಿ ಮಾಡಿದ್ರೆ ಇಂಗ್ಲೀಷಲ್ಲೇ ಇಂಗ್ಲೀಷ್ ಕಾಸ್ಟ್ಯೂಮ್ಸು, ಸೋಲ್ಡು ಇಟ್ಕೊಂಡು ಫೈಟು ಎಲ್ಲ ಮಾಡಿದ್ದೀವಿ, ಗೊತ್ತಾಯ್ತಾ. ಅಂಥ ನಾಟಕದಲ್ಲಿ ಸ್ಟೇಜ್ ಮೇಲೆ ಇವನು ಬನ್ನು, ಬಿಸ್ಕತ್ತು, ಎಲ್ಲದಕ್ಕಿಂತ ಬೆಸ್ಟ್ ಡೈಲಾಗ ಬಂದು ಯಾರೂ ಹೇಳಿಲ್ಲ. ಒಂದು ಎಂಜಾಯ್ ಮಾಡಿದ್ರು ಜನ. ಏನು ಮಾಡೋದು, ನಾನು ಹೇಳಿದೆ ಏನು ಸರ್ ನೀವು ಭಾಳ ಚೇಷ್ಟೆ ಮಾಡೋರು ಮೇಷ್ಟ್ರು, ಭಾಳ ಚೇಷ್ಟೆ ಮೇಷ್ಟ್ರು ಅಂತಾನೆ ನಾವು ಅವ್ರಿಗೆ ಈ ಥರ ಎಚ್ಎನ್ಗೆ ನೀವು ಅಷ್ಟು ಸಹಕರಿಸ್ಬಿಡಿ ಸರ್, ನಿಮ್ಮ ಬಾಡಿಗೆ ತೀರ್ಸೋದು ಏನು ಮಹಾ ಲೆಕ್ಕ ಸರ್. ಇನ್ನೊಂದು ನಾಟಕ ಕಾಶ್ಮೀರಿ ಯಾತ್ರೆ, ಇದು ತುಂಬ ತಮಾಷೆಯಾಗಿದೆ. ಕಾಶ್ಮೀರಿ ಯಾತ್ರೆ ಅದರಲ್ಲಿ ದೇವೇಂದ್ರಪ್ಪ ಅಂತ ಅವನು ಒಂದು ಕಂಪನಿ ಇಟ್ಕೊಂಡಿರ್ತಾನೆ, ಚಿಕ್ಕ ಕಂಪನಿ. ಅದರಲ್ಲಿ ಅವನು ಭವಾನಿ ಅಂತ ಒಬ್ಬಳು ಕೆಲಸಕ್ಕೆ ಬರ್ತಾಳೆ ಪಾಪ. ಅವನು ಸ್ವಲ್ಪ ವುಮನೈಸರ್, ಅವನು ಆ್ಯಕ್ಚುಲಾಗಿ ಎಲ್ಲೆಲ್ಲೋ ಹವ್ಯಾಸ ಇಟ್ಕೊಂಡಿದ್ದು. ಇವಳನ್ನೇನಾದ್ರು ಮಾಡಿ ಇದು ಮಾಡಬೇಕು ಅಂತ, ಹಳೆ ಕಾಲದವನು ಆದ್ರೂ ಏನಾದ್ರು ಮಾಡಿ ಇವಳನ್ನ ವಶಪಡಿಸ್ಕೋಬೇಕು ಅಂತ ಪ್ಲ್ಯಾನ್ ಆಗ್ತಾ ಇರ್ತಾನೆ. ಅದಕ್ಕೆ ಅವಳಿಗೆ ಪ್ಲ್ಯಾನ್ ಹಾಕಿ ಕಾಶ್ಮೀರಕ್ಕೆ ಹೋಗೋಣ, ಎಲ್ಲ ಚೆನ್ನಾಗಿರುತ್ತೆ ಅಂತ. ಇವಳಿಗೆ ಇಷ್ಟು ಗೊತ್ತಾಗುತ್ತೆ ಇವನು ಪ್ಲ್ಯಾನ್ ಏನು ಅಂತ. ಅವಳ ಗಂಡ ಒಬ್ಬ ಇರ್ತಾನೆ ಶಂಕರ ಅಂತ, ಅವನು ಆ್ಯಕ್ಚುಲಾಗಿ ಗಂಡ, ಬಟ್ ಅಲ್ಲಿ ಕೆಲಸ ಇಲ್ಲದೆ ಒದ್ದಾಡ್ತಾ ಇರ್ತಾನೆ. ಇವಳು ಬಂದು ಕೇಳ್ಕೊಳ್ತಾಳೆ, ನನ್ನ ಗಂಡ ಅಂತ ಹೇಳೋಲ್ಲ, ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಕರ್ಕೊಂಬ ಸೇರಿಸೋ, ಅದಕ್ಕೇನಂತೆ ಅಂತ ಅವನು ಕರ್ಕೊಂಬಂದು ಸೇರಿಸಿರ್ತಾಳೆ ಸೇಫ್ಟಿಗೋಸ್ಕರ. ಅವಳಿಗೆ ಸೇಫ್ಟಿ ಬೇಕಾಗಿರುತ್ತೆ. ಶಂಕರ ಅಂತ ಅವನು ಬಂದಿರ್ತಾನೆ. ಅಲ್ಲಿ ಒಬ್ಬ ಜವಾನ ಇರ್ತಾನೆ ಮಾದ ಅಂತ. ಮಾದ ಬಂದು ಅವನು ಇವನಿಗೆ ಸಂಬಂಧಿಕನೇ, ರಿಲೇಟಿವ್ನೇ ಇಟ್ಕೊಂಡಿರ್ತಾನೆ ಜವಾನಾಗಿ ದೇವೇಂದ್ರಪ್ಪ. ಅವನು ಜವಾನ ಅಂತ ಆಫೀಸ್ ಕೆಲಸಕ್ಕೆ, ಟೇಬಲ್ಲು, ಆಫೀಸು, ಕುರ್ಚಿ ಎಲ್ಲ ಯೂಶ್ವಲ್ ಸೆಟ್ಟಿಂಗ್ ನಪ್ಕ ಇಟ್ಕೊಳ್ಳಿ. ಕಾಶ್ಮೀರಕ್ಕೆ ಹೋಗೋದು ಅಂತ ಪ್ರೋಗ್ರಾಮ್ ಆಗ್ತಾನೆ. ಇವನು ಶಂಕರ ಗಂಡ ಹೇಳ್ತಾನೆ, ನೀವು ಹುಷಾರಾಗಿರು, ಏನು ತೊಂದರೆ ಪಟ್ಕೋಬೇಡ, ಏನಾರು ಹೆಚ್ಚು ಕಡಿಮೆ ಆದರೆ ಅವನಿಗೆ ಏನು ಮಾಡಬೇಕು ಅದು ಮಾಡಿ ಬಂದ್ಬಿಡು ಅಂತ. ಸರಿ ಅಂತ ಕಾಶ್ಮೀರಕ್ಕೆ ಕರ್ಕೊಂಡೋಗಿ ಕಾಶ್ಮೀರ ಅಂತ ಕಾಶ್ಮೀರಕ್ಕೆ ಕೊಟ್ಟಾಗ್ತಾರೆ ಪ್ಲೇನಲ್ಲಿ. ಹೋದರೆ ಅಲ್ಲೇನಾಗೋಗುತ್ತೆ, ಅಲ್ಲಿ ಎಲ್ಲ ಆಯಿತು, ಇದಾಯಿತು. ಆಮೇಲೆ ಇವಳನ್ನ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾನೆ. ಇವಳು ಇಟ್ಕೊಂಡು ಚಪ್ಪಲಿ ತೊಗೊಂಡು ಹೊಡೋದವನಿಗೆ ವಾಪಸ್ ಬಂದುಬಿಡ್ತಾಳೆ. ಶಿ ಕಮ್ಸ್ ಬ್ಯಾಕ್. ಅವನಿಗೆ ಏನು ದುಡ್ಡು ಕಾಸು ಎಲ್ಲ ಇರ್ತಾರೆ, ಎಲ್ಲ ಕಿತ್ಕೊಂಡು ಬಂದುಬಿಡ್ತಾಳೆ. ಅವನಿಗೇನೂ ಇರೋಲ್ಲ. ಅವನು ಹೊಟ್ಟಿಗಿಲ್ದೆ ಅವನು ಏನು ಮಾಡ್ತಾನೆ, ಅಲ್ಲಿ ಯಾರೋ ಸನ್ಯಾಸಿಗಳು, ಈ ಬಾಬಾಜಿಗಳು ಅವರು ಇರೋದು, ಅವ್ರ ಜೊತೆ ಸೇರಿಕೊಂಡು ಒದ್ದಾಡಿಕೊಂಡು ಬೆಂಗಳೂರಿಗೆ ಬರ್ತಾನೆ. ಸ್ಟೇಷನ್ನಲ್ಲಿ, ಪ್ರತಿಯೊಂದು ಸ್ಟೇಷನ್ನಲ್ಲೂ ಚಪ್ಪಲಿ ಏಟಗಳು ತಿನ್ಕೊಂಡು ಟಿಕೆಟ್ ಇಲ್ಲದೆ ಒದ್ದಾಡ್ಕೊಂಡು ಬರ್ತಾನೆ. ಅಷ್ಟು ದೊಡ್ಡ ಸಾಹುಕಾರ. ಬಂದು ಇವಳು ಹೇಳ್ತಾಳೆ, ಈಗ ಮಾಡ್ದ ಅವನು ಅಲ್ಲಿ ಅಂತ. ಹೌದಾ, ಏನಾಯಿತು ಅಂತ ಕೇಳ್ತಾನೆ ಶಂಕರ. ಈಗಿಲ್ಲ, ಅವರು ಅಲ್ಲಿ ಸತ್ತೋಗ್ಬಿಟ್ರು, ಬಿಟ್ಬಿಟ್ಟು ಬಂದೆ ಅಂತ ಮಾದ ಅನ್ನೋನ್ಗೆ ಹೇಳ್ತಾಳೆ. ದೇವೇಂದ್ರ ನಮ್ಮ ಯಜಮಾನಪ್ಪ ಸತ್ತೋಗ್ಬಿಟ್ನಂತ. ಹೌದು ಸತ್ತೋಗ್ಬಿಟ್ರಪ್ಪ, ಏನು ಮಾಡೋದು, ಮೊದಲು ನನ್ನ ಅಟ್ಯಾಕ್ ಮಾಡೋಕ್ಕೆ ಬಂದರು, ಹೀಗಾಯಿತು, ನಾನು ನೂಕಿದೆ, ಅಲ್ಲಿರೋರೆಲ್ಲ ಸೇರಿಕೊಂಡು ಓಡಿದ್ರು, ಅವ್ರಿಗೆ ಸತ್ತೋಗ್ಬಿಟ್ರು. ನಾನು ಅಲ್ಲಿಂದ ಏನೋ ಮಾಡ್ಕೊಂಡು ಬೆಂಗಳೂರಿಗೆ ಬಂದುಬಿಟ್ಟೆ ಅಂತ. ಅಯ್ಯೋ ರಾಮ, ನಾವು ಸತ್ತೋಗ್ಬಿಟ್ರ ನೀವು? ಹೌದು ಸತ್ತೋಗ್ಬಿಟ್ರು.
ಸರಿ ಅಂತ ಹೋಗಿ ಅವನ ಮನೆಯಲ್ಲಿ ಸೂತಕಕ್ಕೆ ನೀರು ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತಾನೆ. ಮಾರನೇ ದಿವಸ ಬರ್ತಾರೆ. ಫ್ಯಾಕ್ಟ್ರಿ ಆಫೀಸಲ್ಲಿ ಲೇಟ್ ಆಗುತ್ತೆ ಅವತ್ತು. ಮಾತಾಡ್ತಾ ಕೂತಿರ್ಬೇಕಾದ್ರೆ ಇವಳು ಹೇಳ್ತಾಳೆ, ನೋಡು ನೆನ್ನೆ ಕನಸಿನಲ್ಲಿ ಯಜಮಾನರು ಬಂದಂಗೆ ಆಯಿತು ನನಗೆ. ಪಿಶಾಚಿ ಆಗಿಬಿಟ್ಟಿದ್ದಾರೆ ಅವರು, ಸತ್ತೋಗ್ಬಿಟ್ಟಿದ್ದಾರಲ್ಲ, ಪಿಶಾಚಿ ಆಗಿಬಿಟ್ಟಿದ್ರು, ಬಂದುಬಿಟ್ರು. ಏನಮ್ಮ ಹೇಳ್ತೀರಾ, ಸತ್ತೋದವ್ರು ಎಲ್ಲನಾರು ಬರ್ತಾರ, ಪಿಶಾಚಿ ಆಗಿರ್ತೀವಿ. ಇಲ್ಲ ಬಂದಿದ್ರು. ಅಷ್ಟೊತ್ತಿಗೆ ಸರಿಯಾಗಿ ಅವ್ನು ಬಂದಾನೆ, ರಾತ್ರಿ ಆಗಿರುತ್ತೆ. ಒಂದು ಬಾಗಿಲು ಬಿಡ್ತಾನೆ. ನೋಡು ಪಿಶಾಚಿ ಬಂದಿದೆ, ಪಿಶಾಚಿ. ಯೋ ಮಾದ ಬಾಗಿಲು ತೆಗಿಯೋ ನಾಣಿ ಅಂದರು ಅವಳು. ಬಾಗಿಲು ತೆಗಿಯೋ. ನಾನು ಗಾಬರಿ ಆಗ್ಬಿಡುತ್ತೆ, ಪಿಶಾಚಿ ಬಂದುಬಿಟ್ಟಿದೆ. ಇವನಿಗೆ ಅಕ್ಸೆಪ್ಟ್ಸ್ ಇಟ್ಟೆ. ಏನು ಹೆದರಬೇಡಿ ಅಂತಾನೆ, ಕೈ ಕಾಲು ನಡುಗ್ತಾ ಇದೆ. ಏನು ಮಾಡು? ಇಲ್ಲ ಪಿಶಾಚಿ ಬಂದಿದೆ, ಬಾಗಿಲು ತೆಗಿಬೇಡ, ಸತ್ತೋಗ್ಬಿಟ್ಟು ನಾನು ನೋಡಿದ್ದೀನಿ. ಇಲ್ಲ ನೀವು ಸುಮ್ಕಿರಿ ಅಂತ. ಪರ್ಕೆ ನಾವು ಸ್ಟೇಜ್ ಗುಡ್ಸೋಕೊಂಡು ಪರ್ಕೆ ಇಟ್ಕೊಂಡು, ಪರ್ಕೆಯಲ್ಲಿ ಹೊಡೆದ್ರೆ ಪಿಶಾಚಿ ಹೊಟ್ಟೋಗುತ್ತೆ ಅಂತ ಗೊತ್ತಲ್ಲ, ನಂಬಿಕೆ. ಪರ್ಕೆ ತೊಗೊಂಡು ನೀವೇನು ಹೆದರಬೇಡಿ ನಾನು ಮಾಡ್ತೀನಿ, ಕೈ ಕಾಲು ನಡುಗ್ತಾ ಇರುತ್ತೆ. ಆ ಪರ್ಕೆ ಹಿಡ್ಕೊಂಡು ಬಾಗಿಲು ತೆಗಿತಾನೆ. ಬಂದರೆ ಮಾದ ಎಷ್ಟೊತ್ತೋ ಅವನು ಕಾವಿ ಬಟ್ಟೆ ಹಾಕ್ಕೊಂಡು ಒಳ್ಳೆ ಇದೆಲ್ಲ ಬರ್ತಾನೆ. ಎಷ್ಟೊತ್ತೋ ಬಾಗಿಲು ತೆಗೆದು ಎಲ್ಲೋಗ್ತೀಯಾ, ಪಿಶಾಚಿಯಾಗಿ ಬಂದ್ಬಿಟ್ಟು ನಮ್ಮನ್ನೆಲ್ಲ ಎದುರ್ಸೋಕ್ಕೆ ಬಂದಿದ್ದೀಯಾ ಅಂತ ಪರ್ಕೆ ಹಿಡ್ಕೊಂಡು ರಾಪ ಹೊಡಿತೀನಿ. ಅವನು ತಪ್ಪಿಸ್ಕೊಂಡು ಟೇಬಲ್ಲು ಕುರ್ಚಿ ಎಲ್ಲ ಓಡಾಡ್ತಾನೆ. ಮೇಷ್ಟ್ರು ಆಡಿಟೋರ್ನಲ್ಲಿ ಕೂತಿದ್ದವರು, ಇದು ಯಾಕೆ ಇಷ್ಟು ಕತೆ ಹೇಳಿದೆ ಅಂದರೆ, ಹಾಕಪ್ಪ ಜಯರಾಮ, ಹಾಕು, ಅವನಿಗೆ ಸಿಕ್ಕಿದ್ದಾನೆ ನಾಣಿ, ಹಾಕು, ಬಿಡಬಾರ್ದು ನೀನು ಹೆಚ್ಚನ್ನು ಜೋರಾಗಿ ಹೇಳ್ತಾ ಇದ್ದಾರೆ ನಕ್ಕೊಂಡು. ನಾನು ಇದೇ ಟೈಮ್ ಅಂತ ಆಗ್ತಾಯಿದ್ದೀನಿ ಅವನಿಗೆ. ಇವನು ಎಷ್ಟೋ ಹೊಡೆಸ್ಕೊಳ್ಳೋದು, ಟೇಬಲ್ ಅದ್ದ, ಕುರ್ಚಿ ಅದ್ದ, ಓಡಾಡ್ತಾನೆ, ಸುತ್ತಾಗ್ತಾನೆ, ಅಟ್ಟಿಸ್ಕೊಂಡು ಹೋಗ್ತಾಯಿದ್ದೀನಿ. ಕೊನೆಗೆ ಅವ್ನಿಗೆ ರೇಗೋಯ್ತು. ಸ್ಟೇಜ್ ಮುಂದೆ ಬಂದ್ಬಿಟ್ಟು, ಏನು ಮೇಷ್ಟ್ರೆ, ಅವನಿಗೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ಲ, ಅವ್ನು ಹೊಡಿ ಅಂತ ಹೇಳ್ತಾ ಇದ್ದಾರೆ, ನೀವು ಹೊಡೀತಿ ಅಂತ ಹೇಳ್ತಾ ಇದ್ದಾರೆ, ನಿಮ್ಗೇನು ನಾನು ಏನು ಮಾಡಬೇಕು? ಬಾಸುಂಡೆ ಬರೋ ಹೊಡಿತಾ ಇದ್ದ ಜನ. ಎಂಜಾಯ್ಡ್ ದಿ ಹೋಲ್ ಡ್ರಾಮಾ ಇವನ್ ಆನ್ ದಿ ಸ್ಟೇಜ್. ಅಲ್ಲ ಯಾಕೆ ಹೇಳೋಕ್ಕೊಂದೇನು ಈ ಥರದ್ದೆಲ್ಲ ಈಸಿ ಗೋಯಿಂಗ್. ಭಾಳ ಚೇಷ್ಟೆ ಮಾಡೋರು. ನಾನು ಸೀರಿಯಸ್ ಆಗಿ ಡೈಲಾಗ್ ಹೇಳ್ತಾ ಇದ್ರೆ ಕೂತ್ಕೊಂಡು, ಅಪ್ಪ ಜಯರಾಮ ನಿನ್ನ ಸ್ವಂತ ಡೈಲಾಗ್ ಹೇಳಪ್ಪ, ಅದೆಲ್ಲ ಬರ್ದಿರೋದೆಲ್ಲ ಚೆನ್ನಾಗಿಲ್ಲ, ನಿನ್ನ ಸ್ವಂತ ಡೈಲಾಗ್ ಹೇಳಪ್ಪ, ಸ್ಕ್ರಿಪ್ಟ್ ಬಿಟ್ಬಿಡು ಅಂತ ಅವರು. ಆಲ್ಮೋಸ್ಟ್ ಇದು ನಮಗೆ ಎಕ್ಸಿಬಿಷನ್, ಅವಾಗ ಕಾಂಗ್ರೆಸ್ ಎಕ್ಸಿಬಿಷನ್ ಆಗೋದು ಇದರಲ್ಲಿ, ಯಾವುದೋ ಈಗ ಕಂಠೀರವ ಸ್ಟೇಡಿಯಂ ಕಡೆ ಆಗೋದು. ಅದೆಂಥದ್ದು ಕೆರೆ ತಾನೆ ಆವಾಗ. ಅಲ್ಲಿ ಕಾಂಗ್ರೆಸ್ ಎಕ್ಸಿಬಿಷನ್ ಎವ್ರಿ ಇಯರ್ ರನ್ ಆಗೋದು. ಅದಕ್ಕೆ ಎಂಟರ್ಟೈನ್ಮೆಂಟ್ಗೆ ಒಂದು ಕೃಷ್ಣಯ್ಯರ್ ಅಂತಿದ್ರು, ಅವರು ಸೆಕ್ರೆಟ್ರಿ ಆವಾಗ. ಅವರು ನಮ್ಮ HN ಕ್ಲಾಸ್ಮೇಟು. VS ಕೃಷ್ಣಯ್ಯರು. VS ಚಾಮರಾಜಪೇಟೆಯವರು. ಚಾಮರಾಜಪೇಟೆಯವರು. ಅವರಿಗೆ ಅವರೇ ಸೆಕ್ರೆಟ್ರಿ ಅವಾಗ KPS ಕಾಂಗ್ರೆಸ್. ಅವರು ಇದೇ ಆಗಿರೋರು. ಅವ್ರಿಗೆ HN ಹೇಳೋರು, ನಮ್ಮ ಹುಡುಗರಿಗೆ ಒಂದು ಚಾನ್ಸ್ ಕೊಡಪ್ಪ, ಸಾಯಂಕಾಲ ಚೆನ್ನಾಗಿ ನಾಟಕ ಮಾಡ್ತಾರೆ ಅಂತ. ಆಯಿತು ಅಂತ ಅವರು ಎವ್ರಿ ಇಯರು ಒಂದೊಂದು ನಾಟಕ ಕೊಡೋರು. ಒಂದು ನಾಟಕ ಇದು ಅಳಿದೇವರು ಒಂದು ಸರ್ತಿ ಆಡಿದ್ವಿ ಅಂತ ಕಾಣುತ್ತೆ, ಇನ್ನೊಂದು ಯಾವುದೋ ನಾಟಕ ಆಡಿದ್ವಿ. ಅದು ಎಷ್ಟೊತ್ತಾದರೂ ನಾವು ನಾಟಕ ಮುಗಿಸ್ಲೇ ಇಲ್ಲ. ನಾವು ಹೇಳ್ಕೊಂಡು ಹೋಯ್ತು. ಕೊನೆಗೆ ಅಲ್ಲಿರೋರೆಲ್ಲ ಸುತ್ತಿರೋರೆಲ್ಲ ದೀಪ ಹರಿಸಿರೋ, ಇದು ಮಾಡಿರೋ, ಏನು ಮಾಡಿರೋ ನಾಟಕ ಮುಗಿಲಿಲ್ಲ. ಲೈಟೆಲ್ಲ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ಯಾರೋ ಕೊನೆಗೆ ಅವನ ಸೈಡಲ್ಲಿದ್ದ, ಸಾರ್ ನನ್ನ ಮೈಕೆಲ್ಲ ತೊಗೊಂಡೋಗ್ಬೇಕು, ನೀವು ಮುಗಿಸಿ ಸರ್. ಅದಕ್ಕೆ 2 ನಿಮಿಷದಲ್ಲಿ ನಾಟಕ ಮುಗಿಸ್ಬಿಟ್ಟು ಅಂತ ಇಟ್ಕೊಳ್ಳಿ. ಅದಾಯಿತು. ನೆಕ್ಸ್ಟ್ ಇಯರ್ ನಾಟಕ ಕೊಟ್ಟಾಗ ಏನಾಗೋಯ್ತು, ಜನ ಎಲ್ಲ ಬರ್ತಾರೆ ಅಂತ ಹೇಳ್ಕೊಂಡು ನಾವು ಬೇಗ ಮುಗಿಸ್ಕೊಂಡಪ್ಪ, ಕ್ರಿಸ್ಪಾಗಿ ಆಡಬೇಕು, ಎಳಿದೇವ್ರನ್ನ 1 ಅವರ್ಗೆ ಮೇಲೆ ಆಡಬಾರ್ದು ಅಂತ ಎಲ್ಲ ರೆಡಿ ಮಾಡ್ಕೊಂಡಿವಿ. ಆಯಿತು, ಎಲ್ಲ ಬರ್ತಾರೆ. 7 ಗಂಟೆ ಕರೆಕ್ಟಾಗಿ ಶುರು ಮಾಡಿದ್ವಿ. ಕರ್ಟನ್ ಓಪನ್ ಮಾಡಿದ್ವಿ, ಯಾರೂ ಇಲ್ಲ. HN ಒಬ್ಬರು ಒಂದು ಕುರ್ಚಿ ಹಾಕ್ಕೊಂಡು ಬರ್ತಿದ್ದಾರೆ, ಕೂತಿದ್ದಾರೆ. ಒಬ್ಬರು ಇಡೀ ಖಾಲಿ, ಎಂಟೈರ್ ಖಾಲಿ. ಶೋ ಇವರು ಅಂಗಡಿಯವರೆಲ್ಲ ಅಂಗಡಿಗೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಜನ ಅಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಯಾರೂ ಇಲ್ಲ. HN ಒಬ್ಬರೇ ಮಾತ್ರ. ನಾವು ಇಮ್ಮಿಡಿಯೇಟಾಗಿ ಕೇಳಿದ್ವಿ, ನಾವು ಸ್ಟೇಜಿಂದನೇ ಶುರುವಾಗಿದೆ ನಾಟಕ, ಏನು ಮಾಡೋದು ಮೇಷ್ಟ್ರೆ, ಏನು ಮಾಡೋಣ, ಆಡ್ರಪ್ಪ ನಾಟಕ, ಒಳ್ಳೆ ತಮಾಷೆ, ನಾನು ಇಲ್ವಾ ಇಲ್ಲೇ. ಅವರೊಬ್ಬರಿಗೇನೆ ಅವತ್ತು 1 ಗಂಟೆ ನಾಟಕ ಆಡಿ ಅವರು ಎಂಜಾಯ್ ಮಾಡಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿತ್ತಪ್ಪ ಅಂತೇಳಿ ಒಬ್ಬರಿಗೆ ನಾಟಕ ಆಡಿದ್ರು. ತುಂಬ ಸಂತೋಷಪಟ್ಟವರು. ಅಲ್ಲ HN ವಿಷಯ ಹೇಳಕ್ಕೆ ಬಂದೆ. ಆ ಮನುಷ್ಯ ಅವರು ಹೇಳದ್ನಲ್ಲ, ದೇವರಂಥ ಮನುಷ್ಯ. ದೇವ್ರನ್ನವ್ರು ನಂಬ್ತಾರೋ ಬಿಡ್ತಾರೋ ಬೇರೆ ವಿಷಯ, ಬಟ್ ದೇವರಂಥ ಮನುಷ್ಯ. ನಾವು ಎಲ್ಲದರಲ್ಲೂ ಹೇಳ್ತೀನಿ, ನಮಗೆ ಊಟ ತಿಂಡಿ ಪ್ರತಿಯೊಂದಕ್ಕೂ. ಆಮೇಲೆ ಹಾಸ್ಟೆಲ್ನಲ್ಲಿ ಊಟಗಳು ಅರೇಂಜ್ ಮಾಡೋರು ನಮಗೆ. ನಾಟಕ ಗಿಟಕ ಎಲ್ಲ ಮುಗಿದ ಮೇಲೆ ಎಷ್ಟೋ ದಿವಸ ಅಲ್ಲಿ ಊಟಕ್ಕೆ ಮಾಡಿಸ್ತೆ, ಊಟಕ್ಕೆ ಅರೇಂಜ್ ಮಾಡೋರು.
ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಹೋಗಿಪ್ಪ, ಎಷ್ಟೊತ್ತಿನಲ್ಲಿ ಹೋಗ್ತೀರಾ, ನಿಮ್ಮ ಮನೇಲಿ ಊಟಕ್ಕೆ ಕಾದಿರ್ತಾರೋ ಇಲ್ವೋ, ಎಲ್ಲ ನಮ್ಮನ್ನು ಮಕ್ಕಳಿಗಿಂತ ಹೆಚ್ಚಾಗಿ ನಾಣಿನ ಭಾರ್ಗವಿನ. ಕೊನೆಗೆ ನಮ್ಮ ನಾಟಕದ ಕಂಪ್ನಿ ಎಲ್ಲಿ ತನಕ ಬಂದ್ಬಿಡ್ತು ಅಂದರೆ, ನಾಣಿ ಫ್ಯಾಮಿಲಿ ಫುಲ್ ನಮ್ಮ ನಾಟಕದಲ್ಲಿ. ನಾಣಿ ಮಗಳು ಸುಧಾ, ಆಮೇಲೆ ಪ್ರಕಾಶ್ ಬೆಳವಾಡಿ, ಆಮೇಲೆ ಮೊಮ್ಮಕ್ಕಳೆಲ್ಲ ನಾಟಕದಲ್ಲಿ, ಮೊಮ್ಮಕ್ಕಳೆಲ್ಲ ಮಾಡಿದ್ದಾರೆ ನಮ್ಮ ನಾಟಕದಲ್ಲಿ. ಮರಿಮಗಳು ಮಾಡಿದ್ದಾಳೆ ನನ್ನ ನಾಟಕದ ಉಂಡಾಡಿ ಮುಂದಲ್ಲಿ. ಧರ್ಮಸ್ಥಳಕ್ಕೆ ಹೋದಾಗ ಶಾಂತಿ ಅಂತ ಪುಟ್ಟು ಇರೋದು, ಅದನ್ನು ನನ್ನ ಜೊತೆ ಮಾಡಿದ್ದಾಳೆ ಅವಳು. ನಾಣಿ ಫ್ಯಾಮಿಲಿ ಫುಲ್ ನಮ್ಮ ನಾಟಕಕ್ಕೆ. ಭಾರ್ಗವಿ ಅಂತೂ ಕೊನೆ ತನಕ ಹೇಳ್ತಾಯಿದ್ರು, ಜಯ ಅಂತಲೇ ನಾನು ಕರೀತೆ, ನಮ್ಮ ಅಣ್ಣ ಅವನು ಅಂತ. ಯಾರು ಅವ್ರ ರಿಲೇಟಿವ್ಸಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡೋರು, ನಮ್ಮ ಅಣ್ಣ ಅಂತ. ಅವ್ರ ರಿಲೇಟಿವ್ಸ್ ಯಾವ ಅಣ್ಣ ಇದು ಅಂತ. ಅವ್ರು ಚಿಂತಾಮಣಿ ಅಂತ ಹೋಗ್ಬಿಟ್ರು ಅವರು. ಅವ್ರದ್ದು ಮ್ಯೂಸಿಕ್ ಬಂದಾಗ ಹೇಳ್ತೀನಿ, ಅವ್ರು ಯಾರಣ್ಣ ಇದು ಯಾರಿದು ಅಂತ ಅವ್ರಿಗೆ ಗೊತ್ತಿಲ್ಲ, ಇದೇನು ಬಂದ. ಯಾವಾಗಲೂ ಅವ್ರ ಅಣ್ಣ ಅಂತಲೇ ವಿಶ್ವಾಸನ ನೋಡ್ಕೋತಾ ಇದ್ದಾರೆ. ಸ್ನೇಹದ ಕಡಲಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.